ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋ ಸೆಷನ್ನಲ್ಲಿ 2017ರಲ್ಲಿ ನಡೆದಂಥ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 2 ಅಂದರೆ ಸಮಾಜ ವಿಜ್ಞಾನ ಪತ್ರಿಕೆಯ ಸರಿಯಾದ ಉತ್ತರ ಮತ್ತು ಆ ಒಂದು ಪತ್ರಿಕೆಯ ವಿಶ್ಲೇಷಣೆಯನ್ನು ಒಂದು ಕಡೆಯಿಂದ ಮಾಡ್ತಾ ಇದ್ವಿ ನಾವು. ಅಂದರೆ ಸುಮಾರು 10 ಪ್ರಶ್ನೆಗಳಿಗೆ ಮಾಡಿದ್ದೆ, ಒಂದು ಹಾಫ್ ಆನ್ ಅವರ್ ಇದರಲ್ಲಿ. ಅಂದರೆ ಐ ಥಿಂಕ್ ಹಾಫ್ ಆನ್ ಅವರ್ ಯಾಕೆ ಅಂದರೆ 10 ಕ್ವಶನ್ಗೆ ಒಂದಷ್ಟು ಅದಕ್ಕೆ ಪೂರಕವಾದಂಥ ವಿಶ್ಲೇಷಣೆಗಳಿರೋದ್ರಿಂದಾಗಿ ಅಷ್ಟು ಟೈಮ್ ತೊಗೊಳುತ್ತೆ ಅದು. ಈಗ ಅದರ ಮುಂದುವರೆದ ಭಾಗವನ್ನು ಈ ವಿಡಿಯೋ ಸೆಷನಲ್ಲಿ ಒಂದು ಕಡೆಯಿಂದ ನೋಡೋಣ. ಸೊ ದಯಮಾಡಿ ಯಾರೆಲ್ಲ ಇವತ್ತು ಹೊಸದಾಗಿ ನೋಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಶೇರ್ ಮಾಡಿ, ಜೊತೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿರೋ ಎಲ್ಲ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಇವತ್ತು ಈ ವಿಡಿಯೋ ಸೆಷನಲ್ಲಿ 111ನೇ ಪ್ರಶ್ನೆಯಿಂದ ಇಲ್ಲಿ ಆರಂಭ ಮಾಡೋಣ. ಇಲ್ಲಿ ಈ ಒಂದು 2017ರ ಸಮಾಜ ವಿಜ್ಞಾನ ಪತ್ರಿಕೆಯ ವಿಶ್ಲೇಷಣೆಯಲ್ಲಿ. ಸೊ ಕ್ವಶನ್ ನಂಬರ್ 111, ವಾಯುಮಂಡಲದ ಪದರುಗಳನ್ನು ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ, ಸರಿಯಾದ ಸರಣಿಯನ್ನೇ ಗುರುತು ಮಾಡಿ ಅಂತ ಹೇಳಿದರೆ ಇಲ್ಲಿ ನೋಡಿ ಏನಂತ ಇದೆ. ಇಲ್ಲಿ ವಾಯುಮಂಡಲದ ಪದರಗಳನ್ನು ಈ ಕೆಳಗಿನ ಹರಿವು ಚಿತ್ರದಲ್ಲಿ ತೋರಿಸಲಾಗಿದೆ, ಸರಿಯಾದಂಥ ಸರಣಿಯನ್ನೇ ಗುರುತಿಸಿ ಅಂತ ಹೇಳಿದ್ದಾರೆ. ನೋಡಿ 1 2 3 4 ಅಂತ ಇದೆ ಇಲ್ಲಿ ಚೌಕಾಕೃತಿಗಳಲ್ಲಿ. ಸೊ ಈ ಪದರುಗಳನ್ನು ನಾವು ಸರಿಯಾದಂಥ ಸರಣಿಯನ್ನೇ ಗುರುತಿಸಬೇಕು, ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಇಲ್ಲಿ ನೋಡಿ. ಇಲ್ಲಿ ಆಪ್ಷನ್ ಎನಲ್ಲಿ ಸಮೋಷ್ಣ ಮಂಡಲ, ಆಪ್ಷನ್ ಬಿ ಯಲ್ಲಿ ಅಯಾನು ಮಂಡಲ, ಆಪ್ಷನ್ ಸಿ ಯಲ್ಲಿ ಪರಿವರ್ತನಾ ಮಂಡಲ, ಆಪ್ಷನ್ ಡಿ ಯಲ್ಲಿ ಮಧ್ಯಂತರ ಮಂಡಲ ಅಂತಿದೆ. ಈಗ ನಾವು ಮೊದಲು ಆನ್ಸರನ್ನು ನಿಮಗೆ ಫೈಂಡ್ ಮಾಡಿಬಿಟ್ಟು ಹೇಳ್ತೀನಿ ನಾನು ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಮತ್ತು ಅದಕ್ಕೆ ಪೂರಕವಾದ ವಿಶ್ಲೇಷಣೆಯನ್ನು. ನೋಡಿ ಇಲ್ಲಿ ಮೊದಲನೇದು ಬಂದು ಸಿ ಅಂತ ಇದೆ. ಸೊ ಮೊದಲನೇದು ಪರಿವರ್ತನಾ ಮಂಡಲ, ಅದಾದ ನಂತರದಲ್ಲಿ ಬರುವಂಥದ್ದು ಎ ದಟ್ ಈಸ್ ಸಮೋಷ್ಣ ಮಂಡಲ, ಅದಾದಮೇಲೆ ಬರುವಂಥದ್ದು ಡಿ ಮಧ್ಯಂತರ ಮಂಡಲ, ಕೊನೆಯದಾಗಿ ಬರುವಂಥದ್ದು ದಟ್ ಈಸ್ ಬಿ ಅಯಾನು ಮಂಡಲ. ಇದನ್ನು ಆರ್ಡರ್ ವೈಸ್ ಹೇಳಬೇಕು ಅಂತ. ಅಂದರೆ ವಾಯುಮಂಡಲದ ಪದರಗಳನ್ನು ಇಲ್ಲಿ ಆಯ್ಕೆಗಳಲ್ಲಿ ಸೊ ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ಆಧಾರವಾಗಿ ಇಟ್ಕೊಂಡು ನಾವೇನು ಮಾಡಬೇಕು, ಅದನ್ನು ಯಾವುದಾದ್ಮೇಲೆ ಫಸ್ಟ್ ಯಾವ್ದು ಬರುತ್ತೆ ಅಂತ ಇಲ್ಲಿ ಸೊ ಹೇಳಬೇಕಾಗುತ್ತೆ. ಸೊ ಮೊದಲು ಪರಿವರ್ತನಾ ಮಂಡಲ, ಅದನ್ನು ಬಿಟ್ಟರೆ ಸೆಕೆಂಡ್ ಒನ್ ಸಮೋಷ್ಣ ಮಂಡಲ, ನಂಬರ್ 3 ಬಂದುಬಿಟ್ಟು ದಟ್ ಈಸ್ ನೋಡಿ ಯಾವುದಕ್ಕೆ 3ಕ್ಕೆ ಡಿ ಇದೆ ಮಧ್ಯಂತರ ಮಂಡಲ, ಬಟ್ ಕೊನೆಯದಾಗಿ ಅಯಾನು ಮಂಡಲ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಈಗ ವಾಯುಮಂಡಲದ ಪದರಗಳ ಬಗ್ಗೆ ನಿಮಗೆ ಕ್ವಿಕ್ಕಾಗಿ ನಾನು ಮುಂಚೆನೇ ಹೇಳಿದ್ದೀನಿ ನಾನು. ಪರಿವರ್ತನಾ ಮಂಡಲ ಆಗಿರ್ಬೋದು, ಮಧ್ಯಂತರ ಮಂಡಲ, ಸಮೋಷ್ಣ ಮಂಡಲ, ಅಯಾನು ಮಂಡಲ, ಇವುಗಳ ಬಗ್ಗೆ ಎಲ್ಲ ನಾನು ಮುಂಚೆನೇ ಹೇಳಿದೆ ನಾನು. ಮಂಡಲದ ಅತ್ಯಂತ ಐ ಥಿಂಕ್ ಕೆಳಪದರ ಯಾವುದಪ್ಪ ಅಂದರೆ ದಟ್ ಈಸ್ ಅದು ಪರಿವರ್ತನಾ ಮಂಡಲ ಅಂತ. ಅದ್ರ ಬಗ್ಗೆ ಎಲ್ಲ ಹೇಳಿದೆ ನಾನು. ಅಂದರೆ ಹವಾಮಾನದ ಎಲ್ಲ ವೈಪರೀತ್ಯತೆಗಳು ಈ ಪರಿವರ್ತನಾ ಮಂಡಲದಲ್ಲಿ ಕಂಡುಬರೋದು ಇಲ್ಲಿ. ಸೊ ಅದೇ ಥರ ಓಝೋನು, ಜೆಟ್ ವಿಮಾನಗಳು ಇವೆಲ್ಲ ಎಲ್ಲ ಹಾರಾಟ ಮಾಡ್ತೀನಿ ಅಂದರೆ ಸಮೋಷ್ಣ ಮಂಡಲದಲ್ಲಿ. ಇವುಗಳ ಬಗ್ಗೆ ನಾನು ಕಳೆದ ವಿಡಿಯೋ ಸೆಷನ್ನ ಪ್ರಶ್ನೆ ಎಲ್ಲ ಹೇಳಿದೆ. ಸೊ ದಯಮಾಡಿ ಅದನ್ನು ನೋಡಿದ್ರೆ ನಿಮಗೆಲ್ಲವೂ ಲಭ್ಯ ಆಗುತ್ತೆ. ಸೊ ನೆಕ್ಸ್ಟು 112ನೇ ಪ್ರಶ್ನೆಗೆ ಹೋಗೋಣ. ಈಗ ಕ್ವಶನ್ ನಂಬರ್ 112. ಈಗ ದಟ್ ಈಸ್ 16 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರತಕ್ಕಂಥ ಒಂದು ಪ್ರದೇಶದಲ್ಲಿ 8,000 ಜನಸಂಖ್ಯೆ ಇದ್ದು ಅದರಲ್ಲಿ 3,000 ಸ್ತ್ರೀಯರು ಮತ್ತು 5,000 ಪುರುಷರಾದರೆ ಆ ಪ್ರದೇಶದ ಜನಸಾಂದ್ರತೆ ಮತ್ತು ಲಿಂಗಾನುಪಾತವನ್ನು ಇಲ್ಲಿ ಕ್ರಮವಾಗಿ ಹೇಳಿ ಅಂತ ಹೇಳಿದರೆ ಇಲ್ಲಿ ನೋಡಿ. ಭೂ ವಿಸ್ತೀರ್ಣ ಹೊಂದಿರತಕ್ಕಂಥ ಒಂದು ಪ್ರದೇಶ ಎಷ್ಟು ಇಲ್ಲಿ 16 ಕಿಲೋಮೀಟ್ರು ಆಯಿತಾ. ಅಲ್ಲಿ ಎಷ್ಟು ಜನಸಂಖ್ಯೆ ಇದ್ದಾರೆ 8,000 ಜನರಿದ್ದಾರೆ ಇಲ್ಲಿ. ಇನ್ನು ಅದರಲ್ಲಿ 8,000ರಲ್ಲಿ 3,000 ಜನ ಸ್ತ್ರೀಯರು ಮತ್ತು 5,000 ಜನ ಇಲ್ಲಿ ಪುರುಷರು. ಸೊ ಹಂಗಾದರೆ ಆ ಪ್ರದೇಶದ ಜನಸಾಂದ್ರತೆ ಮತ್ತು ಲಿಂಗಾನುಪಾತವನ್ನು ಕಂಡುಹಿಡಿಯಿರಿ ಅಂತ. ಸೊ ಈ ರೀತಿಯ ಕೆಲವೊಂದು ಪ್ರಶ್ನೆಗಳನ್ನು ಸಮಾಜ ವಿಜ್ಞಾನ ಪತ್ರಿಕೆಯಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದ್ದೇ ನೋಡಿ. 2017ರಲ್ಲಿ ಇದನ್ನು ಕೇಳಿದರು, ಬಟ್ ಈಗಲೂ ಕೇಳ್ತಕ್ಕಂಥ ಚಾನ್ಸಸ್ ಇರ್ಬೋದು. ಹಾಗಾಗಿ ಇವುಗಳ ಬಗ್ಗೆ ಎಲ್ಲ ನಾವು ಲೆಕ್ಕಗಳನ್ನು ಮಾಡಿಕೊಂಡು ಅದನ್ನು ತಿಳ್ಕೊಂಡ್ರೆ ನಮಗೆ ತುಂಬ ಇಲ್ಲಿ ಭಾಳ ಪ್ಲಸ್ ಪಾಯಿಂಟ್ ಆಗುತ್ತೆ ಇದು ಆಯಿತಾ. ಸೊ ಮೊದಲು ಈಗ ನಾವೇನು ಮಾಡಬೇಕಿಲ್ಲಿ 2011ರ ಜನಗಣತಿಯ ಪ್ರಕಾರ ಭಾರತದ ಸರಾಸರಿ ಜನಸಾಂದ್ರತೆ, ಯಾಕೆಂದರೆ ಈಗ 2011 ಆನ್ವರ್ಡ್ಸ್ ಅಂತ ತಗೊಳ್ಬೇಕು ನಾವು. ಫಸ್ಟ್ ಅದನ್ನು ತಿಳ್ಕೊಬೇಕು. ಈಗ ಇಲ್ಲಿ ಜನಸಾಂದ್ರತೆ ಮತ್ತು ಲಿಂಗಾನುಪಾತವನ್ನು ಕಂಡುಹಿಡಿಯಬೇಕು ಅಂದರೆ ಜನಸಾಂದ್ರತೆ ಎಷ್ಟಿದೆ 2011ರ ಪ್ರಕಾರ, ಲಿಂಗಾನುಪಾತ ಎಷ್ಟಿದೆ 2011ರ ಪ್ರಕಾರ, ಮೊದಲು ಅದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ. ಸೊ ಆಯಿತಾ. ಸೊ ಇದಕ್ಕೊಂದು ಫಾರ್ಮುಲಾ ಬರುತ್ತೆ. ಈಗ ನೀವು ಜನಸಾಂದ್ರತೆಯನ್ನು ಕಂಡುಹಿಡಿಯಬೇಕು ಅಂದರೆ ಜನಸಾಂದ್ರತೆ ಈಕ್ವಲ್ಸ್ ಒಟ್ಟು ಜನಸಂಖ್ಯೆ ಮತ್ತು ಆ ಭಾಗದ ವಿಸ್ತೀರ್ಣವನ್ನು ಇಲ್ಲಿ ಭಾಗಿಸಬೇಕಾಗುತ್ತೆ. ಸೊ 2011ರ ಜನಗಣತಿಯ ಪ್ರಕಾರ ಭಾರತದ ಸರಾಸರಿ ಜನಸಾಂದ್ರತೆ ಎಷ್ಟು ಪ್ರತಿ ಚದರ ಕಿಲೋಮೀಟರ್ಗೆ 382 ಇರುತ್ತೆ ಈಗ ಅಲ್ವಾ. ಸೊ ಈಗ ಜನಸಾಂದ್ರತೆ ಈಕ್ವಲ್ಸ್ ಒಟ್ಟು ಜನಸಂಖ್ಯೆ ಡಿವೈಡ್ ಬೈ ವಿಸ್ತೀರ್ಣ ಅಂತಿದೆ ಈಗ. ಸೊ ಒಟ್ಟು ಜನಸಂಖ್ಯೆ ಎಷ್ಟು ಈಗ ಇಲ್ಲಿ ಕೊಡಲಿರುವಂಥದ್ದು 8,000. ಸೊ ಡಿವೈಡ್ ಬೈ ಎಷ್ಟಾಗಬೇಕು ಈಗ ಮೊದಲನೇದಕ್ಕೆ ಜನಸಾಂದ್ರತೆಗೆ ಒಟ್ಟು ಜನಸಂಖ್ಯೆ ಎಷ್ಟು ನೋಡಿ ಇಲ್ಲಿ ಬರ್ಬಿಡ್ತೀನಿ ನಾನು. 8,000 ಇಲ್ಲಿ ಸ್ಪೇಸ್ ಇದೆ, ಇಲ್ಲಿ 8,000 ಆಯ್ತಲ್ವಾ. ಸೊ ಡಿವೈಡ್ ಬೈ ಎಷ್ಟಾಗಬೇಕು ಕೆಳಗಡೆ ಈಗ 16 ಯಾಕೆ ಅಂದರೆ 16 ಚದರ ಕಿಲೋಮೀಟ್ರ್ ಇರುತ್ತೆ ಈಗ ಆಯಿತಾ. ಸೊ ಇದನ್ನು ಏನು ಮಾಡಬೇಕು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು 16ರಿಂದ ಈಗ. ಸೊ ಎಷ್ಟಾಗುತ್ತೆ ಜನಸಾಂದ್ರತೆ 500 ಆಗುತ್ತೆ, 500 ಸಿಂಪಲ್ ಇದಕ್ಕೆ ಆಯಿತಾ. ಇದು ಮೊದಲನೇದಾಯ್ತು ಈಗ. ಸೊ ನೆಕ್ಸ್ಟು ಸೊ 8,000 ಡಿವೈಡ್ ಬೈ 16 ಮಾಡಿದ್ರೆ ನೀವು ಮೊದಲನೇದಕ್ಕೆ ಜನಸಾಂದ್ರತೆ ಎಷ್ಟಾಗುತ್ತೆ 500 ಆಗುತ್ತೆ. ನೆಕ್ಸ್ಟು ಲಿಂಗಾನುಪಾತ. ಈಗ
ಸೊ ಲಿಂಗಾನುಪಾತ ಅಂತಕ್ಕಂಥದ್ದು 2011ರ ಜನಗಣತಿಯ ಪ್ರಕಾರ ಭಾರತದ ಸರಾಸರಿ ಲಿಂಗಾನುಪಾತ ಎಷ್ಟಿರುತ್ತೆ? ಪ್ರತಿ 1000 ಪುರುಷರಿಗೆ ಸುಮಾರು 940 ಮಹಿಳೆಯರಿದ್ದಾರೆ ಅಂತ. 940 ಮಹಿಳೆಯರು ಅಂದರೆ 1000 ಪುರುಷರಿಗೆ 940 ಮಹಿಳೆಯರು ಅಂದರೆ ಕಡಿಮೆ ಲಿಂಗಾನುಪಾತ ಅಂತ ಆಗುತ್ತೆ ಈಗ, ಆಯಿತಾ? ಸೊ ಲಿಂಗಾನುಪಾತ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನು ನೋಡಿ. ಅದಕ್ಕೆ ನನ್ನ ಪ್ರಕಾರ ಫಸ್ಟು ಏನು ಮಾಡಬೇಕು, ಇಲ್ಲಿ ಸ್ತ್ರೀಯರ ಸಂಖ್ಯೆಯನ್ನು ಮೇಲ್ಗಡೆ ಹಾಕ್ಕೊಳ್ಬೇಕು, ಆಯಿತಾ? ಸ್ತ್ರೀಯರ ಸಂಖ್ಯೆಯನ್ನು, ಪುರುಷರ ಸಂಖ್ಯೆಯನ್ನು ಕೆಳಗಡೆ ಹಾಕ್ಕೊಳ್ಬೇಕು. ಬಟ್ ಅದನ್ನು ಇಂಟು 1000ಗೆ ಏನು ಮಾಡಬೇಕು, ಅದನ್ನು ನಾವೇನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಡಿವೈಡ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಅದನ್ನು, ಆಯಿತಾ? ಸೊ 3000 ಡಿವೈಡ್ ಬೈ 5000 ಇಂಟು 1000, ಅದು 3000 ಡಿವೈಡ್ ಬೈ 5000 ಇಂಟು 1000 ಆಗುತ್ತೆ. ಸೊ ಅದನ್ನು ಮಾಡಲಿಕ್ಕೆ ಹೋದರೆ ಉತ್ತರ ಎಷ್ಟಾಗುತ್ತೆ? 600 ಆಗುತ್ತೆ. ಅದನ್ನು ಇಲ್ಲೇ ಮಾಡಿಬಿಡ್ತೀನಿ ಈಗ ನಾನು ರೈಟ್ ಸೈಡಲ್ಲಿ ನೋಡಿ. ಇದು ನಿಮಗೆ ಜನಸಾಂದ್ರತೆ ಹೇಳಿದೆ 500 ಬರುತ್ತೆ. ಅದು 8000 ಡಿವೈಡ್ ಬೈ 16 ಹಾಕೊಂಡು ಮಾಡಬೇಕು ಅದನ್ನು, ಯಾವುದಕ್ಕೆ? ಜನಸಾಂದ್ರತೆಗೆ. ಇನ್ನು ಲಿಂಗಾನುಪಾತಕ್ಕೆ ನೋಡಿ ಇಲ್ಲಿ ಹಾಕ್ಬಿಡ್ತೀನಿ ನಾನು 3000 ಡಿವೈಡ್ ಬೈ 5000, ಆಯಿತಾ? ಅಂದರೆ ಇದು ಒಟ್ಟು ಜನಸಂಖ್ಯೆ, ಇದು 8000 ಒಟ್ಟು ಜನಸಂಖ್ಯೆ ಇದು. ಅದರಲ್ಲೇ ಡಿವೈಡ್ ಮಾಡ್ಕೊಳ್ಬೇಕು. ಅದರಲ್ಲಿ ಸ್ತ್ರೀಯರ ಲಿಂಗಾನುಪಾತಕ್ಕೆ ನಡಿಬೇಕು ಅಂದರೆ ಮೊದಲು ಏನು ಮಾಡ್ಕೊಳ್ಬೇಕು? ಸೊ 3000ವನ್ನು ಫಸ್ಟ್ ಬರ್ಕೊಳ್ಬೇಕು, 5000 ಕೆಳಗಡೆ ಬರ್ಕೋತೀವಿ ನಾವು, ಇಂಟು 1000 ಅದು. ಸೊ ಇದು ಮಾಡಿದಾಗ ಎಷ್ಟಾಗುತ್ತೆ? 600 ಆನ್ಸರ್ ಬರುತ್ತೆ, ಆಯಿತಾ? ಸೊ ಈಗ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ. ಇಲ್ಲಿ 800 300 ಅಂತ ಹೇಳಿದರೆ, 800 500 ಅಂತ ಹೇಳಿದರೆ, 600 500 ಅಂತ ಹೇಳಿದರೆ, 500 ಮತ್ತು 600 ಅಂತ ಹೇಳಿದ್ದಾರೆ. ಸೊ ಜನಸಾಂದ್ರತೆ ಎಷ್ಟು? 500, ಲಿಂಗಾನುಪಾತ ಎಷ್ಟು? 600, ಆಯಿತಾ? ಈ ರೀತಿಯ ಲೆಕ್ಕವನ್ನು ಮಾಡ್ಕೊಳ್ಬೇಕು. ಭಾಳ ಸಿಂಪಲಾಗಿ ಇರುತ್ತೆ ಲೆಕ್ಕಗಳೆಲ್ಲ, ಆಯಿತಾ? ಸೊ ಅಲ್ಲೇನು ಅಂಕಿಅಂಶ ಇದೆ ಫಸ್ಟ್ ಅದನ್ನು ಒಂದು ಕಡೆ ಬರ್ಕೊಳ್ಬೇಕು. ಭೂ ವಿಸ್ತೀರ್ಣ ಎಷ್ಟು ಚದರ ಕಿಲೋಮೀಟ್ರಲ್ಲಿ ವಾಸ ಮಾಡ್ತಕ್ಕಂಥವ್ರು, ಒಟ್ಟು ಜನಸಂಖ್ಯೆ ಎಷ್ಟು, ಅದರಲ್ಲಿ ಸ್ತ್ರೀಯರ ಪ್ರಮಾಣ ಎಷ್ಟು, ಪುರುಷರ ಪ್ರಮಾಣ ಎಷ್ಟು ಬರ್ಕೊಳ್ಬೇಕು, ಆಯಿತಾ? ಅದಾದಮೇಲೆ ಏನು ಮಾಡಬೇಕು ನಾವು? ಜನಸಾಂದ್ರತೆ ಕಂಡುಹಿಡಿಕ್ಕಂಥ ಒಂದು ಫಾರ್ಮುಲಾವನ್ನು ನೀವೇನು ಮಾಡಬೇಕು? ಅಭ್ಯಾಸ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಹೇಳಿದ್ನಲ್ಲ, ಜನಸಾಂದ್ರತೆ ಈಕ್ವಲ್ಸ್ ಒಟ್ಟು ಜನಸಂಖ್ಯೆ ಡಿವೈಡ್ ಬೈ ವಿಸ್ತೀರ್ಣ ಅಂತ. ಅದೇ ಥರ ಲಿಂಗಾನುಪಾತವನ್ನು ಕಂಡುಹಿಡಲಿಕ್ಕೆ ಒಂದು ಫಾರ್ಮುಲಾ ಬರುತ್ತೆ, ಅದನ್ನು ಹಾಕೊಳ್ಬೇಕು ನೀವು. ಈಗ ಲಿಂಗಾನುಪಾತ ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು? ಸೊ ಇಲ್ಲೇನು ಮಾಡಿದ್ರೆ, ಇಲ್ಲಿ ಫಸ್ಟು ಸ್ತ್ರೀಯರ ಒಂದು ಪ್ರಮಾಣವನ್ನು ಮೇಲೆ ಹಾಕೊಂಡಿದ್ದಾರೆ 3000ವನ್ನು, ಪುರುಷರ ಪ್ರಮಾಣವನ್ನು 5000 ಕೆಳಗಡೆ ಹಾಕೊಂಡಿದ್ದಾರೆ. ಅದನ್ನು ಇಂಟು 1000 ಹಾಕೊಂಡು ಮಾಡಿರೋದು ಅಷ್ಟೇ. ಲಿಂಗಾನುಪಾತ ಈಕ್ವಲ್ ಸ್ತ್ರೀಯರ ಅಂಕಿಅಂಶಗಳು ಡಿವೈಡ್ ಬೈ ಪುರುಷರ ಪ್ರಮಾಣ ಇಂಟು 1000 ಹಾಕೊಂಡು ಮಾಡಿದ್ರೆ ನಿಮಗೆ ಆಟೋಮ್ಯಾಟಿಕಲಿ ಲಿಂಗಾನುಪಾತ ಬಂದ್ಬಿಡುತ್ತೆ, ಅಷ್ಟೇ, ಸಿಂಪಲ್ಲು. ಹಾಗಾಗಿ 112ನೇ ಪ್ರಶ್ನೆಗೆ 500 ಮತ್ತು 600 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಈಗ ಕ್ವಿಕ್ಕಾಗಿ ನಿಮಗೆ ಜನಸಾಂದ್ರತೆ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ನಾನೀಗ. ಪ್ರತಿ ಚದರ ಕಿಲೋಮೀಟರ್ನಲ್ಲಿ ವಾಸಿಸ್ತಕ್ಕಂಥ ಜನರ ಸಂಖ್ಯೆಯನ್ನು, ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರ ಒಂದು ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಜನಸಾಂದ್ರತೆ ಅಂತ ಹೇಳೋದು. ಅಂದರೆ ಯಾವುದೇ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಒಟ್ಟು ಜನಸಂಖ್ಯೆಯನ್ನು ಆ ಪ್ರದೇಶದ ಭೌಗೋಳಿಕ ವಿಸ್ತೀರ್ಣದಿಂದ ಭಾಗಿಸಿದಾಗ ಏನಾಗುತ್ತೆ? ಆ ಪ್ರದೇಶದ ಜನಸಾಂದ್ರತೆ ಅಂತಕ್ಕಂಥ ನಮಗೆ ಇಲ್ಲಿ ದೊರೆಯುತ್ತೆ. ಅದೇ ಥರ ಲಿಂಗಾನುಪಾತ ಅಂದರೆ ಏನು? ಭಾಳ ಸಿಂಪಲ್ಲು. ಪ್ರತಿ 1000 ಪುರುಷರಿಗೆ ಇರತಕ್ಕಂಥ ಸ್ತ್ರೀಯರ ಪ್ರಮಾಣ ಅಂತ, ಪ್ರತಿ 1000 ಪುರುಷರಿಗೆ ಇರ್ತಕ್ಕಂಥ ಸ್ತ್ರೀಯರ ಪ್ರಮಾಣವನ್ನು ನಾವು ಇಲ್ಲಿ ಲಿಂಗಾನುಪಾತ ಅಂತ ಕರಿತೀವಿ. ಸೊ ನಿಮಗೆ ಇದಕ್ಕೆ ಆನ್ಸರ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ. ಸೊ 112 ಆಯಿತು. ಆ್ಯಂಡ್ ವಿ ವಿಲ್ ಗೋ ಫಾರ್ವರ್ಡ್. ದಟ್ ಈಸ್ 113ನೇ ಪ್ರಶ್ನೆ ನೋಡೋಣ ಈಗ. ಇಲ್ಲೇ ಬಲಭಾಗದಲ್ಲಿದೆ ಅನಿಸುತ್ತೆ, ಮೇ ಬಿ. ಎಸ್, ಹಿಯರ್ ಇಟ್ ಈಸ್ 113ನೇ ಪ್ರಶ್ನೆ ಈಗ. ಆ್ಯಂಡ್ ಏನಿದೆ ನೋಡೋಣ ಈಗ. ಈ ಕೆಳಗಿನ ಚಿತ್ರದಲ್ಲಿ ನದಿಯ ಪಾತ್ರದ ಹಂತಗಳನ್ನು ತೋರಿಸಲಾಗಿದೆ. ಈ ಹಂತಗಳಲ್ಲಿ ಉಂಟಾಗ್ತಕ್ಕಂಥ ಭೂ ಸ್ವರೂಪಗಳ ಸರಿಯಾದ ಅನುಕ್ರಮವನ್ನು ಗುರುತಿಸಿ ಅಂತ ಇದೆ. ಈ ಕೆಳಗಿನ ಚಿತ್ರದಲ್ಲಿ ನದಿಯ ಪಾತ್ರದ ಹಂತಗಳನ್ನು ತೋರಿಸಲಾಗಿದೆ. ಈ ಹಂತಗಳಲ್ಲಿ ಉಂಟಾಗ್ತಕ್ಕಂಥ ಭೂ ಸ್ವರೂಪಗಳ ಸರಿಯಾದ ಅನುಕ್ರಮಗಳನ್ನು ಗುರುತಿಸಿ ಅಂತ. ಸೊ ಇಲ್ಲಿ ನದಿಯ ಪಾತ್ರಗಳ ಹಂತಗಳನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಹಂತವನ್ನು ನೋಡಿಕೊಂಡು ಭೂ ಸ್ವರೂಪಗಳ ಸರಿಯಾದಂಥ ಅನುಕ್ರಮವನ್ನು ನಾವೇನು ಮಾಡಬೇಕು? ಇಲ್ಲಿ ಗುರುತಿಸಬೇಕು. ನೋಡಿ, ಇಲ್ಲಿ ಹಂತ 1, ಹಂತ 2, ಹಂತ 3 ಅಂತ ಇದೆ. ಸೊ ಇಲ್ಲಿ ಒಂದು ಹಂತ 1, ಹಂತ 2, ಹಂತ 3 ಅಂತ ಕೊಟ್ಬಿಟ್ಟು, ಸೊ ಒಂದೊಂದು ಹಂತಕ್ಕೂ ಒಂದಷ್ಟು ನೇಮ್ಸನ್ನ ಹೇಳಿದ್ರೆ ಇಲ್ಲಿ ನದಿಯ ತಿರುವುಗಳು, ಕಂದರಗಳು, ಜಲಪಾತಗಳು ಅಂತ. ನೆಕ್ಸ್ಟು ಮುಖಜ ಭೂಮಿ, ನದಿಯ ತಿರುವುಗಳು, ಪ್ರವಾಹ ಮೈದಾನಗಳು, ಆಕಾರದ ಮೈದಾನಗಳು, ಜಲಪಾತಗಳು, ಶೃಂಗ ಸರೋವರಗಳು, ನದಿಯ ತಿರುವುಗಳು, ಮೆಕ್ಕಲು ಬೇಸಣಿಗೆ ಅಂತ ಇದೆ ಇಲ್ಲಿ. ಸೊ ಹಂತ 1ರಲ್ಲಿ ಯಾವುದು ಬರುತ್ತೆ? ಭೂ ಸ್ವರೂಪ ಉಂಟಾಗ್ತಕ್ಕಂಥ ಹಂತ. ಮತ್ತು ಹಂತ 2ರಲ್ಲಿ ಯಾವುದು ಬರುತ್ತೆ, ಹಂತ 3ರಲ್ಲಿ ಯಾವುದು ಬರುತ್ತೆ ಅಂತ ಹೇಳಬೇಕು ನಾವು. ನೋಡಿ, ಇಲ್ಲಿ ಹಂತ 1ರಲ್ಲಿ ಬರ್ತಕ್ಕಂಥ ನದಿಯ ಪಾತ್ರದ ಹಂತ ಯಾವುದಪ್ಪ ಅಂದರೆ ದಟ್ ಈಸ್, ನಾನು ಅದನ್ನು ಆನ್ಸರ್ ಮಾರ್ಕ್ ಮಾಡ್ಬಿಡ್ತೀನಿ ನಿಮಗೆ. ಸೆಕೆಂಡ್ ಒನ್ ಇದೆಯಲ್ಲ ನೋಡಿ, ಸ್ಟೆಪ್ 1ನಲ್ಲಿ ಕಂದರಗಳು ಬರುತ್ತೆ, ಸ್ಟೆಪ್ 2ನಲ್ಲಿ ನದಿಯ ತಿರುವುಗಳು ಬರುತ್ತೆ, ಸ್ಟೆಪ್ 3ಯಲ್ಲಿ ಬಂದು ಶೃಂಗ ಸರೋವರಗಳು. ಅಂದರೆ ಆ ಚಿತ್ರವನ್ನು ನೋಡ್ಕೊಂಡು ನಾವೇನು ಮಾಡಬೇಕು? ನದಿಯ ಪಾತ್ರದ ಹಂತಗಳನ್ನು ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಸರಿಯಾದ ಕ್ರಮದಲ್ಲಿ ಹೇಳಬೇಕು, ಅಷ್ಟೇ ಈ ಒಂದು ಪ್ರಶ್ನೆಗೆ ಉತ್ತರ. ಹಾಗಾಗಿ ಕೆಲವೊಂದು ಪ್ರಶ್ನೆಯನ್ನು ನೀವು ಆನ್ಸರ್ ಬಿಡಿಸ್ಲಿಕ್ಕಿಂತ ಮುಂಚೆ ಏನು ಮಾಡಬೇಕು? ಒಂದಲ್ಲ ಎರಡಲ್ಲ, ದಯಮಾಡಿ ಒಂದು 3 ಸಲ ಆದರೂ ನೀಟಾಗಿ ಓದ್ಕೊಳ್ಳಿದ್ದೀನಿ, ಅರ್ಥ ಆಗುತ್ತೆ. ಕೆಲವೊಂದು ಪ್ರಶ್ನೆಗಳನ್ನು ಓದಬೇಕಾದ್ರೆ ಅದು ಒಂದೇ ಸಲ ಅರ್ಥ ಆಗುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ, ಆಯಿತಾ? ಸೊ ನೆಕ್ಸ್ಟು 114ನೇ ಪ್ರಶ್ನೆ. ಸೊ ಮ್ಯಾಪಲ್ಲಿ ಕೊಟ್ಟಿದ್ದಾರೆ ಇದನ್ನು, ಕ್ವಶನ್ ನಂಬರ್ 114 ನೋಡೋಣ. ಇಲ್ಲಿ
ಈ ಕೆಳಗಿನ ಭಾರತದ ನಕ್ಷೆಯಲ್ಲಿ ಎ ಮತ್ತು ಬಿ ರೇಖೆಗಳು ಅಕ್ಷಾಂಶವನ್ನು ಸೂಚಿಸುತ್ತವೆ ಅಂತ ಹೇಳಿದ್ದಾರೆ ಇಲ್ಲಿ. ನೋಡಿ, ಇಲ್ಲಿ ಲೈನ್ ಎ ಅಂತ ಇದೆ ಮೇಲ್ಗಡೆ, ಲೈನ್ ಬಿ ಅಂತ ಕೆಳಗಡೆ ಒಂದು ರೇಖೆಯನ್ನು ಇದೆ. ಕಾಶ್ಮೀರದಲ್ಲಿ ಟಾಪ್ ಇರೋದು ಲೈನ್ ಎ ಅಂತಿದೆ, ಇನ್ನು ಬಾಟಮಲ್ಲಿ ಬಂದುಬಿಟ್ಟು ದಟ್ ಈಸ್ ಲೈನ್ ಬಿ ಅಂತ ಕೊಟ್ಟಿದ್ದಾರೆ. ಇದನ್ನು ಏನು ಮಾಡಬೇಕು ಈಗ ನಾವು, ಇದನ್ನು ಈ ಕಡೆ ತೊಗೊಂಡ್ಬಿಡ್ತೀನಿ ನಾನೀಗ. ನೋಡಿ, ಇಲ್ಲಿ 8 ಡಿಗ್ರಿ 4 ಸೆಲ್ಸಿಯಸ್ಸು ಉತ್ತರ ಅಕ್ಷಾಂಶ ಮತ್ತು 37 ಡಿಗ್ರಿ 6 ಸೆಲ್ಸಿಯಸ್ ಉತ್ತರ ಅಕ್ಷಾಂಶ ಇದೆ. 8 ಡಿಗ್ರಿ 4 ದಕ್ಷಿಣ ಅಕ್ಷಾಂಶ ಮತ್ತು 37 ಡಿಗ್ರಿ 6 ಉತ್ತರ ಅಕ್ಷಾಂಶ, 37 ಡಿಗ್ರಿ 6 ಉತ್ತರ ಅಕ್ಷಾಂಶ ಮತ್ತು 8 ಡಿಗ್ರಿ 6 ಉತ್ತರ ಅಕ್ಷಾಂಶ ಅಂತಿದೆ. 37 ಡಿಗ್ರಿ 6 ದಕ್ಷಿಣ ಅಕ್ಷಾಂಶ ಮತ್ತು 8 ಡಿಗ್ರಿ 4 ಉತ್ತರ ಅಕ್ಷಾಂಶ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಏನು ಹಿಂಗಂದರೆ ಇಲ್ಲಿ ವೆರಿ ಸಿಂಪಲ್, ಈಗ ಅರ್ಥ ಮಾಡ್ಕೊಳ್ಬೇಕು ನಾವು. ಈಗ ಭಾರತದ ನಕ್ಷೆಯಲ್ಲಿ ಎ ಮತ್ತು ಬಿ ರೇಖೆಗಳು ಈ ಅಕ್ಷಾಂಶವನ್ನು ಸೂಚಿಸುತ್ತವೆ ಅಂತ. ಈಗ ನೋಡಿ, ಇಲ್ಲಿ ಲೈನ್ ಎ ಯಾವುದನ್ನು ಹೇಳುತ್ತೆ ಮತ್ತು ಲೈನ್ ಬಿ ಯಾವುದನ್ನು ಹೇಳುತ್ತೆ ಅಂತ, ಯಾವ ಅಕ್ಷಾಂಶಗಳನ್ನು ಹೇಳುತ್ತೆ ಅಂತ ನಾವಿಲ್ಲಿ ಗುರುತಿಸಬೇಕಾಗಿದೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದ್ಬಿಟ್ಟು ದಟ್ ಈಸ್, ಕೆಲವು ಕಡೆ ಎಲ್ಲ ಇದನ್ನು ಆನ್ಸರ್ ನಂಬರ್ ಸಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ 37 ಡಿಗ್ರಿ 6 ಉತ್ತರ ಅಕ್ಷಾಂಶ ಮತ್ತು 8 ಡಿಗ್ರಿ 6 ಉತ್ತರ ಅಕ್ಷಾಂಶ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಐ ಥಿಂಕ್ ಆಪ್ಷನ್ 1 ಅಂತ ಟಿಕ್ ಮಾಡಿದರೆ ಇಲ್ಲಿ 8 ಡಿಗ್ರಿ 4 ಉತ್ತರ ಅಕ್ಷಾಂಶ ಮತ್ತು 37 ಡಿಗ್ರಿ 6 ಉತ್ತರ ಅಕ್ಷಾಂಶ ಅಂತ ಹೇಳಿದ್ದಾರೆ. ಒಂದು ನಿಮಿಷ, ನಾನು ಇದನ್ನು ಸರಿಯಾದಂಥ ಉತ್ತರ ಐ ಥಿಂಕ್ ಇಲ್ಲಿ ನಾನು ಆಪ್ಷನ್ ಸಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ಆಪ್ಷನ್ 3 ಇದೆಯಲ್ಲ, 37 ಡಿಗ್ರಿ 6 ಉತ್ತರ ಅಕ್ಷಾಂಶ ಮತ್ತು 8 ಡಿಗ್ರಿ 4 ಸೆಲ್ಸಿಯಸ್ ಉತ್ತರ ಅಕ್ಷಾಂಶ ಅಂತಿಲ್ಲ, ಅದು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಪೂರಕವಾದಂಥ ಒಂದಷ್ಟು ವಿವರಣೆ ಇದೆ. ಇನ್ ಕೇಸ್ ಯಾರಾದರೂ ದಯಮಾಡಿ ಪರ್ಫೆಕ್ಟಾಗಿ ಗೊತ್ತಿದ್ದರೆ ನನಗೆ ಅದನ್ನು ಇದು ಏನು ಕಮೆಂಟ್ಸಲ್ಲಿ ಹೇಳಿ, ಮತ್ತು ಅದಕ್ಕೆ ಪೂರಕವಾದಂಥ ವಿವರಣೆಯನ್ನು ನಂಗೆ ಟೈಪ್ ಮಾಡಿ ಕಳಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಆಪ್ಷನ್ ಸಿ ಯಾಕೆ ಅಂದರೆ ಇಲ್ಲಿ 37 ಡಿಗ್ರಿ 6 ಉತ್ತರ ಅಕ್ಷಾಂಶ ಮತ್ತು 8 ಡಿಗ್ರಿ 4 ಸೆಲ್ಸಿಯಸ್ ಉತ್ತರ ಅಕ್ಷಾಂಶ ಇದೆ ಅಂತಂದರೆ, ನೋಡಿ ಇಲ್ಲಿ ಈ ರೇಖಾಂಶಗಳಂದರೆ ಏನು, ನಕ್ಷೆಯ ಮೇಲೆ ಉತ್ತರ ಮತ್ತು ದಕ್ಷಿಣ ಅಭಿಮುಖವಾಗಿ ಎಳೆದಿರ್ತಕ್ಕಂಥ ರೇಖೆಯನ್ನು ಅಕ್ಷಾಂಶ ಅಂತ ಕರಿತೀವಿ ನಾವು. ಇನ್ನು ಪೂರ್ವ ಪಶ್ಚಿಮವಾಗಿ ಎಳೆದಿರ್ತ ರೇಖಾಂಶಗಳು ಅಂತ ಹೇಳ್ತೀವಿ ನಾವು ಅಲ್ವಾ. ಈಗ ಭಾರತವು 8 ಡಿಗ್ರಿ 4 ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ಉತ್ತರ ಅಕ್ಷಾಂಶದವರೆಗೆ ಹರಡಿರುತ್ತೆ. ಕನ್ಯಾಕುಮಾರಿಯು ದೇಶದ ಪ್ರಧಾನ ಭೂರಾಶಿಯ ದಕ್ಷಿಣದ ತುದಿ, ಅದು ನಿಮಗೆಲ್ಲ ಗೊತ್ತಿದೆ. ಇದು ದಕ್ಷಿಣದ ತುದಿ ಯಾವುದಪ್ಪ ಅಂದರೆ ಕನ್ಯಾಕುಮಾರಿ. ಅಲ್ಲಿಂದ ಹೆಚ್ಚು ಕಡಿಮೆ ಉತ್ತರದಲ್ಲಿ ಕಾಶ್ಮೀರದ ಇಂದಿರಾ ಕೋನ್ವರೆಗೆ ಭಾರತ ಸುಮಾರು 3214 ಕಿಲೋಮೀಟರ್ ಉದ್ದವಾಗಿರುತ್ತೆ. ಇನ್ನು ರೇಖಾಂಶದ ವಿಸ್ತರಣೆಯನ್ನು ನೋಡಿದಾಗ ಇಲ್ಲಿ ಭಾರತ 68 ಡಿಗ್ರಿ 7 ಸೆಲ್ಸಿಯಸ್ ಪೂರ್ವದಿಂದ 97 ಡಿಗ್ರಿ 25 ಸೆಲ್ಸಿಯಸ್ ಪೂರ್ವ ರೇಖಾಂಶಗಳಲ್ಲಿ ನೆಲೆಸಿದ್ದು ಪೂರ್ವಾರ್ಧಗೋಳದಲ್ಲಿ ಕಂಡುಬರುತ್ತೆ. ಹಾಗಾಗಿ ಗುಜರಾತಿನ ತೀರದ ಸರ್ಕ್ರೇಕ್ ಪಶ್ಚಿಮದ ತುದಿಯಾದರೆ ದಟ್ ಈಸ್ ಅರುಣಾಚಲ ಪ್ರದೇಶದ ಪೂರ್ವ ಲೋಹಿತ್ ಜಿಲ್ಲೆಯ ಗಡಿಯು ಪೂರ್ವ ಗಡಿಯಾಗಿರುತ್ತೆ. ಹಾಗಾಗಿ ಭಾರತ ಅಂತಕ್ಕಂಥದ್ದು ಪೂರ್ವ ಪಶ್ಚಿಮವಾಗಿ ಸುಮಾರು 2933 ಕಿಲೋಮೀಟರ್ ಅಗಲವನ್ನು ಹೊಂದಿದೆ ಅಂತ ಇಲ್ಲಿ ಈ ಒಂದು ಉತ್ತರಕ್ಕೆ ವಿವರಣೆಯನ್ನು ಕೊಡ್ಬೋದು. ಯಾರಾದರೂ ಒಂದು ಸರಿ ಅಂತ ಆದರೆ ದಯಮಾಡಿ ನನಗೆ ಕಮೆಂಟ್ಸಲ್ಲಿ ಅದೇನಕ್ಕೆ ಸರಿ ಅಂತ ಒಂಚೂರು ಟೈಪ್ ಮಾಡಿ ಕಳಿಸಿ, ಆಯಿತಾ. ಹಾಗಾಗಿ ನನ್ನ ಆಡಿಯನ್ಸ್ಗೂ ಒಂಚೂರು ಹೇಳಲಿಕ್ಕೆ ಅವಕಾಶ ಸಿಗುತ್ತೆ ನನಗೆ. ಇಲ್ಲಾಂದರೆ ನಾನೇ ಇದನ್ನು ಕ್ರಾಸ್ ಚೆಕ್ ಮಾಡಿ ಒಂದು ಕರೆಕ್ಟ್ ಆನ್ಸರ್ಸ್ನ ನಾನು ನೋಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು. ಲೆಟ್ಸ್ ಮೂವ್ ಆನ್. ಇಲ್ಲಿ ಮತ್ತೊಂದು ಪ್ರಶ್ನೆ ಹೋಗೋಣ ಈಗ. ಯಾವುದಾಯಿತು, 114ನೇ ಪ್ರಶ್ನೆ ಆಯಿತು. ಈಗ 115ನೇ ಪ್ರಶ್ನೆ, ಭಾಳ ಜಾಗ್ರಫಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು. ಕೆಳಗಿನ ಪಟ್ಟಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಕೆಳಗಿನ ಪಟ್ಟಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನೀಡಲಾಗಿದೆ. ನಾವೇನು ಮಾಡಬೇಕು, ಇವುಗಳನ್ನು ನೋಡ್ಕೊಂಡು ಏನು ಮಾಡಬೇಕಿಲ್ಲಿ, ಯಾವ ಗುಂಪು ಕ್ರಮವಾಗಿ ನವೀಕರಿಸುವ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳ ಗುಂಪಾಗಿದೆ ಅಂತ ನಾವೇನು ಮಾಡಬೇಕು, ಅದನ್ನು ಕ್ರಮಬದ್ಧವಾಗಿ ಹೇಳಬೇಕಾಗುತ್ತೆ. ನೋಡಿ, ಅರಣ್ಯಗಳು, ಖನಿಜಗಳು, ಪೆಟ್ರೋಲಿಯಮ್ಮು, ಸೂರ್ಯನ ಶಾಖ, ನೀರು ಮತ್ತು ನೈಸರ್ಗಿಕ ಅನಿಲ ಅಂತಿದೆ. ನಾವೇನು ಮಾಡಬೇಕಿದೆ ಈಗ ಕ್ರಮಬದ್ಧವಾಗಿ ಹೇಳಬೇಕು, ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ, ಆಯಿತಾ. ನೆಕ್ಸ್ಟು ನೋಡೋಣ. ಈಗ ಹೇಳ್ತೀನಿ ಈಗ ನಾನೇ ಅದನ್ನು. 115ನೇ ಪ್ರಶ್ನೆ ನೋಡಿ ಇಲ್ಲಿದೆ. ಇಲ್ಲಿ ಕೆಳಗಿನ ಗುಂಪುಗಳನ್ನು ಕ್ರಮವಾಗಿ ನವೀಕರಿಸುವ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳ ಗುಂಪಾಗಿದೆ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಯಾವ್ದು ಬರುತ್ತೆ ಅಂತ ನಾವು ಇಲ್ಲಿ ಹೇಳಬೇಕಾಗತ್ತೆ. ನೋಡಿ ಇಲ್ಲಿ ವಾಟ್ ಈಸ್ ದಟ್, ಅಲ್ಲಿ ಆಪ್ಷನ್ ಸೆಕೆಂಡ್ ಇದೆಯಲ್ಲ, ದಟ್ ಈಸ್ ಎಸ್, ಆಪ್ಷನ್ ಸೆಕೆಂಡ್ ಇಸ್ ರೈಟ್ ಆನ್ಸರ್. ಇಲ್ಲಿ ADE ಆ್ಯಂಡ್ BCF ಅಂತ ಇದೆ ಇಲ್ಲಿ. ಯಾವ್ದು ಬರುತ್ತೆ ಇದು, ಮೊದಲನೇದು ಯಾವುದು ಹೇಳಿದರೆ ಕ್ವಶನ್ಸನ್ನು ಅವರು ನವೀಕರಿಸುವ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ. ಈಗ ನವೀಕರಿಸ್ತಕ್ಕಂಥ ಸಂಪನ್ಮೂಲಗಳು ಯಾವ್ದು ಬರುತ್ತೆ ಇಲ್ಲಿ, ADE ಅಂತ ಹೇಳಿದೆ ನಾನು. ಅರಣ್ಯಗಳು, ಸೂರ್ಯನ ಶಾಖ ಮತ್ತು ನೀರು, ಇವಿಷ್ಟು ಕೂಡ ಯಾವ್ದು ಬರುತ್ತೆ, ಅದು ನವೀಕರಿಸ್ತಕ್ಕಂಥ ಸಂಪನ್ಮೂಲಗಳು. ಇನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಅಂದರೆ ಯಾವುದು, BCF, ಖನಿಜಗಳು, ಪೆಟ್ರೋಲಿಯಮ್ಮು ಮತ್ತು ನೈಸರ್ಗಿಕ ಅನಿಲ, ಇವಿಷ್ಟು ಕೂಡ ನವೀಕರಿಸಲಾಗದ ಸಂಪನ್ಮೂಲಗಳು. ಈಗ ರಿನ್ಯೂವಬಲ್ ಮತ್ತು ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಬಗ್ಗೆ ನಿಮಗೆ ಒಂದಷ್ಟು ಕ್ವಿಕ್ಕಾಗಿ ಒಂದಷ್ಟು ಮಾಹಿತಿ ಕೊಡ್ಬಿಡ್ತೀನಿ ನಾನೀಗ. ನೋಡಿ, ಇಲ್ಲಿ ಪ್ರಕೃತಿಯಲ್ಲಿ
ಉಚಿತವಾಗಿ ಮತ್ತು ಯಥೇಚ್ಛವಾಗಿ ದೊರೆತಕ್ಕಂಥ ಮಾನವನಿಗೆ ಉಪಯೋಗ ಆಗ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ, ನೈಸರ್ಗಿಕ ಸಂಪನ್ಮೂಲಗಳು ಅಂತ. ಇದರಲ್ಲಿ 2 ವಿಧಗಳು ಬರುತ್ತೆ. ಮೊದಲನೇದು ನವೀಕರಿಸ್ತಕ್ಕಂಥ ಸಂಪನ್ಮೂಲಗಳು, ಮತ್ತೊಂದು ಬಂದು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ. ನವೀಕರಿಸ್ತಕ್ಕಂಥ ಸಂಪನ್ಮೂಲಗಳು ಯಾವ್ದು ಬರುತ್ತೆ ಇಲ್ಲಿ? ಪ್ರಕೃತಿಯಲ್ಲಿ ಪದೇ ಪದೇ ಬಳಕೆ ಆಗ್ತಕ್ಕಂಥ ಮುಗಿದು ಹೋಗದ ನೈಸರ್ಗಿಕವಾಗಿ ಬೇಗನೆ ಮರುಭರ್ತಿ ಆಗ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ನವೀಕರಿಸ್ತಕ್ಕಂಥ ಸಂಪನ್ಮೂಲಗಳು ಅಂತ ಭಾಳ ಈಸಿಯಾಗಿ ಇಲ್ಲಿ ಕರಿತೀವಿ. ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಇದಕ್ಕೆ ಎಕ್ಸಾಂಪಲ್ ಬಂದು ಅರಣ್ಯಗಳಾಗಿರ್ಬೋದು, ನೀರು, ಸೌರಶಕ್ತಿ ಮತ್ತು ಗಾಳಿ ಇತ್ಯಾದಿ ಇಷ್ಟ ಆಗುತ್ತೆ. ಇನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಅಂದರೆ ಏನು? ಪ್ರಕೃತಿಯಲ್ಲಿ ದೊರೆಯತಕ್ಕಂಥ ಮುಗಿದು ಹೋಗುವ ನೈಸರ್ಗಿಕವಾಗಿ ಬೇಗನೆ ಮರುಭರ್ತಿಯಾಗದ ಸಂಪನ್ಮೂಲಗಳನ್ನು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ಇದಕ್ಕೆ ಪೆಟ್ರೋಲಿಯಮು, ಕಲ್ಲಿದ್ದಲು, ಖನಿಜಗಳು, ನೈಸರ್ಗಿಕ ಅನಿಲ, ಇವ್ಯಾವುದನ್ನು ಕೂಡ ಇವೆಲ್ಲ ನೇಚರಲ್ಲಿ ಬೇಗ ಕಂಪ್ಲೀಟ್ ಮುಗಿದೋಗ್ಬಿಡುತ್ತೆ. ಬಟ್ ಇದನ್ನು ನಾವು ಮತ್ತೆ ನವೀಕರಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂಪನ್ಮೂಲಗಳು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ, ಆಯಿತಾ. ಸೊ ನವೀಕರಿಸುವ ಸಂಪನ್ಮೂಲಗಳು ಅಂದರೆ ಯಾವ್ದು ಬರುತ್ತೆ ಇಲ್ಲಿ? ADE ಅಂತ ಇದೆ ಆಪ್ಷನ್. ದಟ್ ಈಸ್ ಅರಣ್ಯಗಳು, ಸೂರ್ಯನ ಶಾಖ ಮತ್ತು ನೀರು. ನವೀಕರಿಸಲಾಗದ ಸಂಪನ್ಮೂಲಗಳು ಯಾವುದಪ್ಪ ಅಂದರೆ BCF, ದಟ್ ಈಸ್ ಖನಿಜಗಳು, ಪೆಟ್ರೋಲಿಯಮು ಮತ್ತು ನೈಸರ್ಗಿಕ ಅನಿಲ, ಇವು 3 ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟು 116ನೇ ಪ್ರಶ್ನೆ. ಸ್ವಲ್ಪ ಇದನ್ನು ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ, ಅದೇನು ಈಸಿ ಇದೆ. ಪ್ರತಿಪಾದನೆ A ಅಂತ ಇದೆ ಇಲ್ಲಿ. ಸೊ ಏನು? ಹಸಿರು ಕ್ರಾಂತಿಯ ಸಮಯದಲ್ಲಿ ಸರ್ಕಾರವು ಸಹಾಯಧನ ವ್ಯವಸ್ಥೆಯನ್ನು ಜಾರಿ ಮಾಡುತ್ತೆ ಅಂತ. ಹಸಿರು ಕ್ರಾಂತಿಯ ಟೈಮಲ್ಲಿ ಸರ್ಕಾರ ಅಂತ ಏನು ಮಾಡುತ್ತೆ? ಒಂದು ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೊಳಿಸುತ್ತೆ. ನೆಕ್ಸ್ಟ್ ಪ್ರತಿಪಾದನೆ 6 ಅಂತಿದೆ. ಈಗ ಹಸಿರು ಕ್ರಾಂತಿಯ ತಂತ್ರಜ್ಞಾನದ ಲಾಭವು ಬಡ ಮತ್ತು ಸಣ್ಣ ರೈತರಿಗೆ ತಲುಪಬೇಕಾಗಿತ್ತು ಅಂತ. ಹಸಿರು ಕ್ರಾಂತಿಯ ತಂತ್ರಜ್ಞಾನದ ಲಾಭ ಅಂತಕ್ಕಂಥದ್ದು ನೀವೇನು ಮಾಡಿದ್ರೆ ಇದನ್ನು ವ್ಯವಸ್ಥೆಯನ್ನು ಅದನ್ನು ಬಡ ಮತ್ತು ಸಣ್ಣ ರೈತರಿಗೆ ರೀಚ್ ಆಗಬೇಕು ಅಂತಕ್ಕಂಥದ್ದು ಇಲ್ಲಿ ಪ್ರತಿಪಾದನೆ 6 ಅಂತಿದೆ ಇಲ್ಲಿ ವಿವರಣೆ ಕೊಟ್ಟಿರೋದು. ಸೊ ಇದನ್ನು ಓದ್ಕೊಂಡು ಏನು ಮಾಡಬೇಕು? ಮೊದಲನೇ ಪ್ರತಿಪಾದನೆಗೆ ಕೊಟ್ಟಿರ್ತಕ್ಕಂಥ ವಿವರಣೆ ಮತ್ತು ಪೂರಕವಾದ ವಿಶ್ಲೇಷಣೆ ಅದು ಸರಿಯಾಗಿದೆಯಾ ಅಂತ ಹೇಳಬೇಕು, ತಪ್ಪಿದರೆ ತಪ್ಪು ಅಂತ ಹೇಳಬೇಕು ಅದು ಓದ್ಕೊಂಡು, ಆಯಿತಾ. ಸೊ ಇಲ್ಲೇನು ಕೊಟ್ಟಿದ್ದಾರೆ? A ಸರಿ ಆದರೆ R ತಪ್ಪು ಅಂತ ಇದೆ, R ಸರಿ ಆದರೆ A ತಪ್ಪು ಅಂತ ಇದೆ, A ಮತ್ತು R ಎರಡೂ ಸರಿ ಮತ್ತು R Aನ ಸರಿಯಾದ ವಿವರಣೆ ಅಂತ ಇದೆ. ಇನ್ನು ಕೊನೆಯದಾಗಿ A ಮತ್ತು R ಎರಡೂ ಸರಿ ಆದರೆ R Aನ ಸರಿಯಾದ ವಿವರಣೆ ಇಲ್ಲ ಅಂತಿದೆ ಇಲ್ಲಿ. ಸೊ ಆಪ್ಷನ್ C ಇದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಅಲ್ಲಿ. C ಅಂದರೆ ದಟ್ ಈಸ್ 3ನೇ ಆಪ್ಷನ್ನು ಸರಿಯಾದಂಥ ಆನ್ಸರ್ ಆಗಿದೆ. ಮೊದಲನೇ ಪ್ರತಿಪಾದನೆಯು ಸರಿಯಾಗಿದೆ. ಆ ಪ್ರತಿಪಾದನೆಗೆ ಪೂರಕವಾದಂಥ ಸಮರ್ಥನೆ ಏನು ಕೊಟ್ಟಿದ್ದಾರೆ ಅವರು, ಅದು ಕೂಡ ಇಲ್ಲಿ ಸರಿಯಾದಂಥ ಆನ್ಸರ್ ಆಗಿದೆ. ಅದು ಓದ್ಬಿಡೋಣ ಈಗ. ಹಸಿರು ಕ್ರಾಂತಿಯ ಸಮಯದಲ್ಲಿ ಸರ್ಕಾರವು ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೊಳಿಸ್ತು. ಬಟ್ ಒಳ್ಳೆಯ ಡಿಸಿಷನ್ ಮಾಡಿದ್ದಾರೆ ಅವರು. ಬಟ್ ಆದರೆ ಆ ಮಾಡಿದಂಥ ಜಾರಿಗೊಳಿಸಿದಂಥ ಒಂದು ವ್ಯವಸ್ಥೆ ಏನಿತ್ತು ಅದು ಬಂದುಬಿಟ್ಟು ಆ ತಂತ್ರಜ್ಞಾನ ಅಂತಕ್ಕಂಥ ಲಾಭ ಬಡ ಮತ್ತು ಸಣ್ಣ ರೈತರಿಗೆ ತಲುಪಬೇಕಾಗಿತ್ತು, ತಲುಪಲಿಲ್ಲ ಅದು. ಸೊ ಎರಡೂ ಕೂಡ ಇಲ್ಲಿ ಸರಿಯಾಗಿದೆ, ಆಯಿತಾ. ಈಗ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ನಾರ್ಮಲ್ ಬೊರ್ಲಾಂಗ್ ಅಂತ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದರೆ ಡಾಕ್ಟರ್ MS ಸ್ವಾಮಿನಾಥನ್. ಇಂಡಿಯಾ ಅಂತ ಬಂದಾಗ MS ಸ್ವಾಮಿನಾಥನ್ ಬರ್ತಾರೆ. ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂದರೆ ನಾರ್ಮಲ್ ಬೊರ್ಲಾಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ, ಆಯಿತಾ. ಸೊ ನೆಕ್ಸ್ಟು 117ನೇ ಪ್ರಶ್ನೆ ನೋಡೋಣ ಈಗ. ಇವುಗಳಲ್ಲಿ ಯಾವ ತುರ್ತು ಪರಿಸ್ಥಿತಿಯನ್ನು ಭಾರತದ ಸಂವಿಧಾನವು ಮಾನ್ಯ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವ ತುರ್ತು ಪರಿಸ್ಥಿತಿಯನ್ನು ಭಾರತದ ಸಂವಿಧಾನ ಅಂತಕ್ಕಂಥದ್ದು ಇಲ್ಲಿ ಮಾನ್ಯ ಮಾಡಿಲ್ಲ? ನೋಡಿ 4 ಆಪ್ಷನ್ ಇದೆ. ಹಣಕಾಸಿನ ಬಿಕ್ಕಟ್ಟುಗಳು, ನೈಸರ್ಗಿಕ ವಿಕೋಪಗಳ ಸನ್ನಿವೇಶಗಳು, ರಾಜ್ಯಗಳ ಸಂವಿಧಾನಿಕ ಕಾರ್ಯತಂತ್ರದ ವಿಫಲತೆ, ಆಂತರಿಕ ತೊಂದರೆ ಮತ್ತು ಬಾಹ್ಯ ಆಕ್ರಮಣಗಳು ಅಂತ ಇದೆ. ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ನೈಸರ್ಗಿಕ ವಿಕೋಪಗಳ ಸನ್ನಿವೇಶಗಳು ಅಂತಿದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಆಗುತ್ತೆ. ನೈಸರ್ಗಿಕ ವಿಕೋಪಗಳ ಸನ್ನಿವೇಶಗಳು ಇಟ್ಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್ ಆಫ್ ದಿಸ್ 117th ಕ್ವಶನ್ ಅಂತ. ನೋಡಿ ಇಲ್ಲಿ ದೇಶದ ರಾಷ್ಟ್ರಪತಿಗಳು 3 ಸಂದರ್ಭಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಡಿಕ್ಲೇರ್ ಮಾಡ್ಬೋದು. ಸೊ ಯಾವುದಪ್ಪ ಅಂದರೆ ಆ 3 ಸಂದರ್ಭಗಳು ಯಾವುದೇ ರಾಜ್ಯದ ಆಡಳಿತ ಯಂತ್ರ ಅಂತಕ್ಕಂಥದ್ದು ಕುಸಿದು ಬಿದ್ದಾಗ. ನೋಡಿ ಯಾವುದಾದ್ರೂ ಒಂದು ಸ್ಟೇಟ್ ಆಗಲಿ ಅದರ ಅಡ್ಮಿನಿಸ್ಟ್ರೇಷನ್ನು ತುಂಬ ಕುಸಿದು ಬಿದ್ದಾಗ ಏನಾಗುತ್ತೆ, ಯಾವುದೇ ಪಕ್ಷ ಬಹುಮತ ಇಲ್ಲದಿದ್ದಾಗ ವಿಧಾನಸಭೆಯನ್ನು ವಿಸರ್ಜಿಸಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಅದು 356ನೇ ವಿಧಿಯ ಪ್ರಕಾರವಾಗಿ. ನೆಕ್ಸ್ಟು ರಾಷ್ಟ್ರಕ್ಕೆ ಬಾಹ್ಯ ಅಥವಾ ಆಂತರಿಕವಾಗಿ ಏನಾದರೂ ಗಂಡಾಂತರ ಸಮಸ್ಯೆಗಳು ಒದಗಿದಾಗ ಅಂತಹ ಟೈಮಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು 352ನೇ ವಿಧಿ ಪ್ರಕಾರ. ನೆಕ್ಸ್ಟು ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ ಆರ್ಥಿಕ ಪರಿಸ್ಥಿತಿಯನ್ನು ಘೋಷಿಸಲಿಕ್ಕೆ ಅವಕಾಶ ಇದೆ. ಅದು 360ನೇ ವಿಧಿಯ ಪ್ರಕಾರವಾಗಿ, ಆಯಿತಾ. ನೋಡಿ ಮೊದಲನೇದು ಬಂದು ರಾಜ್ಯದ ಆಡಳಿತ ಯಂತ್ರ ಅಂತಕ್ಕಂಥದ್ದು ಕುಸಿದು ಬಿದ್ದಾಗ ಯಾವುದೇ ಪಕ್ಷ ಬಹುಮತವನ್ನು ಪಡ್ಕೊಳ್ಳದೆ ಇದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿದಾಗ ತುರ್ತು ಪರಿಸ್ಥಿತಿಯನ್ನು ಡಿಕ್ಲೇರ್ ಮಾಡ್ಬೋದು ಆ್ಯಂಡ್ ಆಸ್ ಪರ್ 356ನೇ ವಿಧಿ ಪ್ರಕಾರ. ಅಥವಾ ಯಾವುದಾದ್ರು ಒಂದು ರಾಷ್ಟ್ರಕ್ಕೆ ಬಾಹ್ಯ ಅಥವಾ ಆಂತರಿಕವಾಗಿ ಏನಾದರೂ ಸಮಸ್ಯೆಗಳಾದಾಗ ಅಂತಹ ಟೈಮಲ್ಲಿ ಸೊ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬೋದು ಆ್ಯಸ್ ಪರ್ ದಟ್ ಈಸ್ 352ನೇ ವಿಧಿ ಪ್ರಕಾರ. ಸೊ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಾಗ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು 360ನೇ ವಿಧಿ ಪ್ರಕಾರ. ಸೊ ಹಾಗಾಗಿ ಇದಕ್ಕೆ ಸರಿದಂಥ ಆನ್ಸರ್ ಬಂದು ನೈಸರ್ಗಿಕ ವಿಕೋಪಗಳ ಸನ್ನಿವೇಶಗಳು ಬಂದಾಗ
ತುರ್ತು ಪರಿಸ್ಥಿತಿಯನ್ನು ಭಾರತ ಸಂವಿಧಾನವು ಮಾನ್ಯ ಮಾಡಿರುವುದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ, ಆಯಿತಾ. ಸೊ ನೆಕ್ಸ್ಟು 118ನೇ ಪ್ರಶ್ನೆಯಲ್ಲಿ ಏನಿದೆ ಅಂತ ಈಗ, ಈ ಕೆಳಗಿನವರಲ್ಲಿ ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ ಅಂತ. ರಾಷ್ಟ್ರಪತಿಯಿಂದ ಯಾರೂ ಇಲ್ಲಿ ನೇಮಕಗೊಳ್ಳುವುದಿಲ್ಲ ಅಂತ ಇದೆ ಇಲ್ಲಿ, ಆಯಿತಾ. ಇದನ್ನು ಹೇಳಬೇಕು. ಸೊ ರಾಯಭಾರಿಗಳು, ಲೋಕಸಭೆಯ ಸ್ಪೀಕರು, ಚುನಾವಣಾ ಆಯುಕ್ತರು ಮತ್ತು ರಾಜ್ಯದ ರಾಜ್ಯಪಾಲರು ಅಂತ ಇದೆ ಇಲ್ಲಿ. ಸೊ ಇದಕ್ಕೆ ಸರಿಯಾದಂಥ ಆನ್ಸರ್ ಬಂದು ದಟ್ ಈಸ್ ಆಪ್ಷನ್ ನಂಬರ್ ವೆರ್ ಇಸ್ ದ್ಯಾಟ್, ರಾಯಭಾರಿಗಳು, ಚುನಾವಣಾ ಆಯುಕ್ತರು, ರಾಜ್ಯಪಾಲರು ಅಂತ ಇದೆ. ಸೊ ನನ್ನ ಪ್ರಕಾರವಾಗಿ ಮೇ ಬಿ ಲೋಕಸಭೆಯ ಸ್ಪೀಕರ್ ಬರ್ಬೋದು, ಆಯಿತಾ. ಲೋಕಸಭೆ ಅಥವಾ ಸ್ಪೀಕರು ಮತ್ತು ವಿಧಾನಸಭೆ ಸ್ಪೀಕರ್ ಆಗಬೇಕು ಅಂದರೂ ಕೂಡ ಈಗ ಎಲ್ಲ MLAsಗಳು ಅವರು ಐ ಥಿಂಕ್ ಅವಿರೋಧವಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅದು, ನೀವೆಲ್ಲ ನೋಡಿದ್ರೆ ಈಗ. ಸೊ ಮುಂಚೆ ಎಲ್ಲ ಐ ಥಿಂಕ್ BJPಯಿಂದ ಯಾರಾಗಿದ್ರು ಅವರು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಾಗಿದ್ದರು. ಇನ್ನು ಅದಾದಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ UT ಖಾದರ್ ಅವರಲ್ಲಿ ಸ್ಪೀಕರ್ ಆಗ್ತಾರೆ, ಅಂದರೆ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಸಭೆಗಳಲ್ಲಿ. ಸೊ ಮೇ ಬಿ ಇಲ್ಲಿ ಚುನಾವಣಾ ಆಯುಕ್ತರು ಅಂತ ಹಾಕಿದ್ದಾರೆ ಇಲ್ಲಿ. ಸೊ ನನ್ನ ಪ್ರಕಾರ ಇದಕ್ಕೆ ಸ್ಪೀಕರ್, ಇದು ಲೋಕಸಭೆಯ ಸ್ಪೀಕರ್ ಮೇ ಬಿ ಇದಕ್ಕೆ. ಸೊ ರಾಷ್ಟ್ರಪತಿಗಳಿಂದ ಯಾರ್ಯಾರು ನೇಮಕ ಆಗ್ತಾರೆ ಹಾಗಾದರೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನೀಗ. ಸೊ ಭಾರತದ ಮಹಾಲೆಕ್ಕ ಪರಿಶೋಧಕರನ್ನು, ಭಾರತದ ಲೆಕ್ಕ ನಿಯಂತ್ರಕರನ್ನು, ಚುನಾವಣಾ ಆಯುಕ್ತರು, ಇತರೆ ಆಯುಕ್ತರನ್ನು, ಭಾರತದ ಅಟಾರ್ನಿ ಜನರಲನ್ನು, ಲೋಕಸಭಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು, ವಿತ್ತ ಆಯೋಗ ಮತ್ತು ಸದಸ್ಯರನ್ನು, ಎಲ್ಲ ರಾಜ್ಯದ ರಾಜ್ಯಪಾಲರು ಹಾಗೂ ಉಪರಾಜ್ಯಪಾಲ ಹಾಗೂ ಲೆಫ್ಟಿನೆಂಟ್ ಜನರಲನ್ನು, ಭೂಸೇನಾ, ವಾಯುಸೇನೆ, ನೌಕಾಸೇನೆ ಮಹಾದಂಡ ನಾಯಕರನ್ನು, ಸೊ ಹಾಗೆಯೇ ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ರನ್ನು, ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆ ವಿಶೇಷ ಸಾಧನೆ ಮಾಡಿದಂಥ 12 ಜನರನ್ನು ರಾಜ್ಯಸಭೆಗೆ ನೇಮಕ ಮಾಡೋದು, ಅನುಸೂಚಿತ ಜಾತಿ ಮತ್ತು ಬುಡಕಟ್ಟು ಆಯೋಗವನ್ನು, ಲೋಕಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ 2 ಹುದ್ದೆ ಖಾಲಿ ಇದ್ದಾಗ ರಾಷ್ಟ್ರಪತಿಗಳು ಕಲಾಪದ ಅಧ್ಯಕ್ಷತೆ ವಹಿಸಲು ಯಾವುದೇ ಸದಸ್ಯರನ್ನು ನೇಮಿಸಬಹುದು ಇಲ್ಲಿ, ಆಯಿತಾ. ನೆಕ್ಸ್ಟು ರಾಜ್ಯಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷ 2 ಸ್ಥಾನ ಖಾಲಿ ಇದ್ದಾಗ ರಾಷ್ಟ್ರಪತಿಗಳು ಕಲಾಪದ ಅಧ್ಯಕ್ಷತೆ ವಹಿಸಲು ಯಾವುದೇ ಸದಸ್ಯರನ್ನು ನೇಮಿಸಬಹುದು. ಹಿಂದುಳಿದ ವರ್ಗಗಳ ಸ್ಥಿತಿ ತನಿಖೆ ಮಾಡಲು ಆಯೋಗವನ್ನು ರಚನೆ ಮಾಡ್ತಾರೆ. ಭಾಷೆಗಾಗಿ ಸಂಸತ್ತಿನ ಸಮಿತಿ ಮತ್ತು ಆಯೋಗವನ್ನು ನೇಮಕ ಮಾಡ್ತಾರೆ. ಮುಖ್ಯ ನ್ಯಾಯಮೂರ್ತಿಗಳು ಗೈರು ಹಾಜರಾಗಿದ್ದಾಗ, ಪದವಿ ಖಾಲಿಯಾದಾಗ, ಇತರ ಕಾರಣಗಳಿಂದಾಗಿ ಖಾಲಿಯಾದಾಗ ರಾಷ್ಟ್ರಪತಿಗಳು ಒಬ್ಬ ಕಾರ್ಯಾರ್ಥ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಇನ್ನು ರಾಯಭಾರಿ, ಹೈಕಮಿಷನರು ಮೊದಲಾದವರನ್ನು ಅವರು ನೇಮಕ ಮಾಡ್ತಾರೆ. ಅದಾದ ನಂತರದಲ್ಲಿ ಎಲ್ಲ ನಾಗರಿಕ ಸೇವಾ ಹುದ್ದೆ ಹೊಂದಿರತಕ್ಕಂಥವ್ರನ್ನು ನೇಮಕ ಮಾಡ್ತಾರೆ. ಸೊ ರಾಜ್ಯದ ಕೇಂದ್ರ ಅಥವಾ ಸಹಕಾರ ವೃದ್ಧಿಸಲು ಅಂತಾರಾಜ್ಯ ಸಮಿತಿ ನೇಮಿಸಬಹುದು. ಸೊ ಮೇಲಿನ ಎಲ್ಲರನ್ನ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಹಾಗೆ ಇವರೆಲ್ಲ ರಾಷ್ಟ್ರಪತಿಗಳ ಇಷ್ಟಪರ್ಯಂತ ಅಧಿಕಾರದಲ್ಲಿ ಇದ್ಕೊಂಡವರು ಸೊ ಇಲ್ಲಿ ಕೆಲಸವನ್ನು ಮಾಡ್ತಾರೆ ಇಲ್ಲಿ. ಸೊ ಹಾಗಾಗಿ ರಾಯಭಾರಿಗಳು, ಲೋಕಸಭೆಯ ಸ್ಪೀಕರು, ಚುನಾವಣಾ ಆಯುಕ್ತರು, ಸೊ ರಾಜ್ಯದ ರಾಜ್ಯಪಾಲರಲ್ಲಿ ನನ್ನ ಪ್ರಕಾರವಾಗಿ ಇಲ್ಲಿ ಲೋಕಸಭೆಯ ಸ್ಪೀಕರು. ಸೊ ಇದನ್ನು ಬಂದು ಐ ಥಿಂಕ್ ಅವಿರೋಧವಾಗಿ ಅಲ್ಲಿರ್ತಕ್ಕಂಥ ಮೆಂಬರ್ಸ್ಗಳ ಆಯ್ಕೆ ಮಾಡ್ತಕ್ಕಂಥದ್ದಲ್ಲಿ MP ಗಳಾಗಿರ್ಬೋದು, ನಮ್ಮ ಇಲ್ಲಿ ಬಂದ್ಬಿಟ್ಟು ವಿಧಾನಸಭೆಯಲ್ಲಿ MLAಗಳಾಗಿರ್ಬೋದು, ಅವರೆಲ್ಲ ಅವಿರೋಧ ಆಯ್ಕೆಯಿಂದಾಗಿ ಅವರು ಇಲ್ಲಿ ನೇಮಕ ಆಗುವಂಥದ್ದು, ಆಯಿತಾ. ಸೊ ನೆಕ್ಸ್ಟು 119ನೇ ಪ್ರಶ್ನೆ ನೋಡೋಣ ಈಗ ಇಲ್ಲೇನಿದೆ ಅಂತ. ವಿ ಆರ್ 15 ಆಯಿತು. ಸೊ 116, 118, 119ನೇ ಪ್ರಶ್ನೆ ಸ್ಕಿಪ್ ಆಗಿಬಿಡ್ದಿಲ್ಲಪ್ಪ ಇಲ್ಲಿ. ಸೊ ಓಕೆ ಇರಲಿ, ನಾನು ನೋಡ್ತೀನಿ ಅದನ್ನು. ಸೊ ಯಾವ ಪ್ರಶ್ನೆ ಇಲ್ಲಿ ಮಿಸ್ ಆಗಿದೆ ಅಂತ. ಸೊ ನನ್ನ ಪ್ರಕಾರ ಎಲ್ಲಿದೆಯಪ್ಪ ಅದು, ನೋಡಿ ಸುಮ್ಮನೆ ನಾನೇ ಹೇಳ್ಬಿಡ್ತೀನಿ, ನನಗೆ ಒಂಚೂರು ಕೇಳಿಸ್ಕೊಳ್ಳಿ ಇದನ್ನು. ದಟ್ ಈಸ್ ಈ ಕೆಳಗಿನವುಗಳಲ್ಲಿ ಯಾರು ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರದಿಂದ ನೇಮಕವಾಗುವುದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಈ ಗ್ರಾಮ ಪಂಚಾಯಿತಿಗಳಲ್ಲಿ ಯಾರು ಸರ್ಕಾರದಿಂದ ಅಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಯಾರು ಸರ್ಕಾರದಿಂದ ನೇಮಕ ಆಗಿರ್ತಾರೆ ಅಂತ ಸಿಂಪಲ್ ಆಗಿ ಇದನ್ನೇ ನಾನು ಸುಮ್ಮನೆ ಹಾಗೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಬಿಡಿ. ಅದೊಂದು ಕ್ವಶನ್ ಮಿಸ್ ಆಗಿಬಿಡುತ್ತೆ ಪೇಪರಲ್ಲಿ ಪ್ರಿಂಟ್ ಆಗಬೇಕಾದ್ರೆ. ಸೊ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿ, ಸದಸ್ಯರು ಅಂತ ಇದೆ ಇಲ್ಲಿ. ನೋಡಿ ಇಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರದಿಂದ ಯಾರು ನೇಮಕ ಆಗ್ತಾರೆ, 100% PDO ಅವರನ್ನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ಕರೀತಾರೆ. ಹಾಗಾಗಿ ಅವರು ಸರ್ಕಾರದಿಂದ ಇಲ್ಲಿ ನೇಮಕ ಆಗ್ತಾರೆ. ಇಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಜನರಿಂದ ನೇರವಾಗಿ ಮತದಾನದ ಮೂಲಕ ಆಯ್ಕೆ ಆಗ್ತಾರೆ, ಯಾರು ಸದಸ್ಯರುಗಳು. ಅದೇ ಥರ ಸರ್ಕಾರದ ಮೀಸಲು ನಿಯಮಗಳ ಪ್ರಕಾರ ಸರ್ಕಾರ ನಿಗದಿಪಡಿಸಿದಂಥ ವರ್ಗದ ಸದಸ್ಯರಲ್ಲಿ ಬಹುಮತ ಪಡೆದ ಸದಸ್ಯರಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತೊಬ್ಬರು ಉಪಾಧ್ಯಕ್ಷರಾಗಿ ಸದಸ್ಯರಿಂದ ಆಯ್ಕೆ ಆಗ್ತಾರೆ, ಆಯಿತಾ. ನೆಕ್ಸ್ಟು ಗ್ರಾಮ ಪಂಚಾಯಿತಿಯ ಸದಸ್ಯರು ಜನರಿಂದ ಆರಿಸಲ್ಪಟ್ಟರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರಿಂದ ಅವರು ಆಯ್ಕೆ ಆಗ್ತಾರೆ. ಅವರು ಕೂತ್ಕೊಂಡು ಡಿಸ್ಕಷನ್ ಮಾಡಿ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅವರು ಆಯ್ಕೆ ಮಾಡುವಂಥದ್ದು. ಇನ್ನು PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರು, ಇವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬಂದ್ಬಿಟ್ಟು ಅವರು ಸರ್ಕಾರದಿಂದ ನೇಮಕ ಆಗ್ತಾರೆ. ಸರ್ಕಾರ ಏನು ಮಾಡುತ್ತೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ 2010ರಿಂದ ಪ್ರತಿ ಪಂಚಾಯತಿಗಳಿಗೆ PDOಗಳನ್ನು ಇದು ನೇಮಕ ಮಾಡಲಿಕ್ಕೆ ಅದು ಸೂಚನೆಯನ್ನು
ಕೊಟ್ಟಿರುವಂಥದ್ದು. ಅದು ಆ್ಯಸ್ ಪರ್ ಅದು ಐ ಥಿಂಕ್ CET ಎಕ್ಸಾಮ್ಸ್ ಮುಖಾಂತರನೇ ಅವ್ರು ಆಯ್ಕೆ ಆಗಬೇಕು. ಅದು ಆಯ್ಕೆ ಮಾಡೋದು ಗೌರ್ನಮೆಂಟ್, ಆಯಿತಾ. ಇವ್ರನ್ನ ಹೊರತುಪಡಿಸಿ ಮಿಕ್ತವರೆಲ್ಲ ಅಲ್ಲಿ ಜನರಿಂದ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ ಅಷ್ಟೇ. ಸೊ ನೆಕ್ಸ್ಟು 120ನೇ ಪ್ರಶ್ನೆ ನೋಡೋಣ. ಈಗ ಭಾರತ ಸಂವಿಧಾನವು ಇಲ್ಲಿ ಕೆಲವು ಲಕ್ಷಣಗಳನ್ನು ಕೆಳಗೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಸಮಾಜವಾದಿ, ವ್ಯಕ್ತಿ ಸ್ವಾತಂತ್ರ್ಯ, ಸಾರ್ವಭೌಮತ್ವ, ಜಾತ್ಯತೀತ ಅಂತ ಇದೆ. ಈ ಮೇಲಿನವುಗಳಲ್ಲಿ ಯಾವುದನ್ನು ಸಂವಿಧಾನದ ವಾಟ್ ಇಸ್ ದಟ್ ಕೆಲವೊಂದು ಮಿಸ್ಟೇಕ್ಸ್ ಮಾಡಿಬಿಟ್ಟಿದ್ರೆ ಇಲ್ಲಿ, ಬಟ್ ತೊಂದರೆ ಇಲ್ಲ, ಅದು ನಾವು ಓದ್ಕೊಳ್ಬೇಕಾದ್ರೆ ನೀಟಾಗಿ ನೋಡ್ಕೊಂಡು ಇದು ಮಾಡಬೇಕಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸಂವಿಧಾನದ 42ನೇ ತಿದ್ದುಪಡಿಯಂತೆ ಸೇರಿಸಲಾಗಿದೆ. ಆ್ಯಕ್ಚುಲಿ 41 ಅಂತಿದೆ ಇಲ್ಲಿ, 42ನೇ ತಿದ್ದುಪಡಿಯಂತೆ ಸೇರಿಸಲಾಗಿದೆ ಅಂತ ಆಗಬೇಕದು, ಬಟ್ ತೊಂದರೆ ಇಲ್ಲ, ನಾವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ದಟ್ ಈಸ್ ಇಲ್ಲಿ A, C ಮತ್ತು D ಅಂತ ಹೇಳಿದ್ದಾರೆ. ಇಲ್ಲಿ A, C ಮತ್ತು D ಮಾತ್ರ ಸರಿ ಅಂತ ಹೇಳಿದ್ದಾರೆ. ಸೊ ಏನಕ್ಕೆ ನೋಡಿ, ಮೊದಲು ಇದೆ ಸಮಾಜವಾದಿ, ಸಾರ್ವಭೌಮ ಮತ್ತು ಜಾತ್ಯತೀತ ಅಂತ. ಸಮಾಜವಾದಿ, ಸಾರ್ವಭೌಮ, ಜಾತ್ಯತೀತ ಅಂತಕ್ಕಂಥ ಈ ಪದಗಳನ್ನು 1976ರ ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಇಲ್ಲಿ ಇದನ್ನು ಸೇರ್ಪಡೆ ಮಾಡಲಾಗಿರುವುದು. A, C ಮತ್ತು D ಸರಿಯಾಗುತ್ತೆ ಇದಕ್ಕೆ, ಆಯಿತಾ. ಸಮಾಜವಾದಿ, ಸಾರ್ವಭೌಮ ಮತ್ತು ಜಾತ್ಯತೀತ ರಾಷ್ಟ್ರ ಅಂತ ಅದನ್ನು ಮಾಡಿರುವಂಥದ್ದು. ಇಲ್ಲಿ ಈ ಪದಗಳನ್ನು 1976ರ 42ನೇ ತಿದ್ದುಪಡಿಯಲ್ಲಿ ಸೇರಿಸಲಾಗಿರೋದು ಅಂತ. ಅಂದರೆ ಇದು ವ್ಯಾಪಕವಾದಂಥ ತಿದ್ದುಪಡಿ. ಅದು 1976ಅಲ್ಲಿ ಏನು ಕರೆಕ್ಷನ್ ಮಾಡಿದ್ರು ಇದನ್ನು, ಅದು ವ್ಯಾಪಕವಾದ ತಿದ್ದುಪಡಿ. ಇದನ್ನು ಒಂದು ಪುಟ್ಟ ಸಂವಿಧಾನ ಅಂತಲೂ ಕಡೆ ಕರೀತಾರೆ ಇದನ್ನು. ಈ ತಿದ್ದುಪಡಿ ಮಸೂದೆಗೆ ಅಂದಿನ ರಾಷ್ಟ್ರಪತಿಗಳಾಗಿದ್ದಂಥ ಫಕ್ರುದ್ದೀನ್ ಅಲಿ ಅಹಮದ್ ರವರು 18/12/1976 ಅಂಕಿತವನ್ನು ಹಾಕ್ತಾರೆ. ಇದನ್ನು ಕೇಳ್ಬೋದು, 47 ಕರೆಕ್ಷನ್ ಮಾಡಿದಾಗ ಅವಾಗ ಯಾರು ರಾಷ್ಟ್ರಪತಿ ಆಗಿದ್ರು ಅಂತ. ಅದಕ್ಕೆ ಆನ್ಸರ್ ಬಂದು ಫಕ್ರುದ್ದೀನ್ ಅಲಿ ಅಹಮದ್ ಅಂತ. ಸೊ ಈ ತಿದ್ದುಪಡಿಯನ್ನು ಸ್ವರ್ಣ ಸಿಂಗ್ ಕಮಿಟಿಯ ಶಿಫಾರಸುಗಳ ಆಧಾರದ ಮೇಲೆಗೆ ಮಾಡಲಾಗಿರುತ್ತೆ. ಸೊ ಈ ತಿದ್ದುಪಡಿಯ ಮೂಲಕ ಸಂವಿಧಾನದ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಎಂಬ 3 ಹೊಸ ಪದಗಳನ್ನು ಇಲ್ಲಿ ಸೇರಿಸಲಾಗುತ್ತೆ. ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅಂತ. ಅದೇ ಹೇಳಿದಲ್ಲ, ಸಮಾಜವಾದಿ, ಸಾರ್ವಭೌಮತ್ವ ಮತ್ತು ಜಾತ್ಯತೀತ ಅಂತ ಎಲ್ಲವೂ ಕೂಡ ಅದು ಇಲ್ಲಿ ಕ್ಲಬ್ ಆಗುತ್ತೆ ಇದಾದ ನಂತರದಲ್ಲಿ. ಸೊ ನೆಕ್ಸ್ಟು 120 ಆಯಿತು. ಈಗ 121ನೇ ಪ್ರಶ್ನೆ ನೋಡೋಣ ಇಲ್ಲಿ. ಸೊ ಏನಿದೆ ಅಂತ ಇಲ್ಲಿ 21ನೇ ಪ್ರಶ್ನೆ ನೋಡೋಣ. ಬಟ್ ಇಲ್ಲಿ ಏನಾಗಿದೆ, ಒಂದಷ್ಟು ಸ್ಟೇಟ್ಮೆಂಟ್ಸನ್ನ ಮಾಡಿದ್ದಾರೆ ಇಲ್ಲಿ. ಅಂದರೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಓದ್ಕೊಂಡು ನಾವು ಅಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಬೇಕಾಗುತ್ತೆ. ದಟ್ ಈಸ್ ಟ್ರೂ ಆ್ಯಂಡ್ ಫಾಲ್ಸನ್ನು ನಾವೇನು ಮಾಡಬೇಕು, ಇಲ್ಲಿ ಫೈಂಡ್ ಮಾಡಬೇಕಾಗುತ್ತೆ. ಸೊ ಸ್ಟೇಟ್ಮೆಂಟನ್ನು ಓದ್ಕೊಂಡು ಇಲ್ಲಿ ದಟ್ ಈಸ್ ಅದರಲ್ಲಿ ಭಾಳ ಪ್ರಮುಖವಾಗಿ ಹಣಕಾಸಿನ ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಬೇಕು ಅಂತ ಇದೆ. ಲೋಕಸಭೆ ಮತ್ತು ರಾಜ್ಯಸಭೆಗಳು ಎರಡೂ ಸಂವಿಧಾನ ತಿದ್ದುಪಡಿ ಅಧಿಕಾರವನ್ನು ಹೊಂದಿವೆ ಅಂತಿದೆ ಇಲ್ಲಿ. ಸೊ ಅದು ಬಿಟ್ಟರೆ ಸಂಸತ್ತು 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯ ಸ್ಥಾಪನೆ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ 4 ಆಪ್ಷನ್ ಬರುತ್ತೆ. ಇನ್ನು ಕೊನೆಯದಾಗಿ ಲೋಕಸಭೆಗೆಲ್ಲ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ. ಸೊ ಇದನ್ನು ಸ್ಟೇಟ್ಮೆಂಟ್ಸನ್ನು ನೋಡಿಕೊಂಡು ಯಾವುದು ಟ್ರೂ ಇದೆ, ಸೊ ಯಾವುದು ಫಾಲ್ಸ್ ಇದೆ ಅಂತ ಇಲ್ಲಿ ನಾವು ಅದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಮೊದಲನೇದು ಹಣಕಾಸಿನ ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಬೇಕು ಅಂತಿರೋದು ತಪ್ಪಾಗಿದೆ. ರಾಜ್ಯಸಭೆಯಲ್ಲಿ ಮಂಡಿಸಂಗಿಲ್ಲ ಅದನ್ನು. ಸೊ ನನ್ನ ಪ್ರಕಾರವಾಗಿ ವಿಧಾನಸಭೆಯಲ್ಲಿ ಮಂಡಿಸಬೇಕು ಅದನ್ನು. ಲೋಕಸಭೆ ಮತ್ತು ರಾಜ್ಯಸಭೆಗಳು ಎರಡೂ ಸಂವಿಧಾನ ತಿದ್ದುಪಡಿ ಅಧಿಕಾರವನ್ನು ಹೊಂದಿವೆ. ಸೊ ಅದು ಸರಿ ಇದೆ. ಸಂಸತ್ತು 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯ ಸ್ಥಾಪನೆ ಮಾಡತಕ್ಕಂಥ ಅಧಿಕಾರವನ್ನು ಹೊಂದಿದೆ. ಅದು ಕೂಡ ಸರಿಯಾದಂಥ ಆನ್ಸರ್ ಆಗುತ್ತೆ. ಇನ್ನು 121ನೇದಕ್ಕೆ ದಟ್ ಈಸ್ ಕೊನೆ ಆಪ್ಷನ್ ಬಂದು ಇಲ್ಲಿ ಸಚಿವರು ವೈಯಕ್ತಿಕವಾಗಿ ರಾಷ್ಟ್ರಪತಿಯವರಿಗೆ ಜವಾಬ್ದಾರರಾಗಿರುತ್ತಾರೆ ಹೊರತು ಸಾಮೂಹಿಕವಾಗಿ ಲೋಕಸಭೆಗಲ್ಲ ಅಂತ ಇದೆ. ಅದು ಕೂಡ ಇಲ್ಲಿ ತಪ್ಪಾಗಿದೆ. ಹಾಗಾಗಿ ಸೊ ಮೊದಲನೇ ಸ್ಟೇಟ್ಮೆಂಟು ಸರಿಯದು, ಹಣಕಾಸಿನ ಮಸೂದೆ ರಾಜ್ಯಸಭೆಯಲ್ಲಿ ಮಂಡಿಸಬೇಕು ಅಂತ ಇಲ್ಲ ತಪ್ಪು. ಅದು ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಅದು ವಿಧಾನಸಭೆಯಲ್ಲಿ ಮಂಡಿಸಬೇಕು. ಇನ್ನು ಲೋಕಸಭೆ ಮತ್ತು ರಾಜ್ಯಸಭೆಗಳೆರಡು ಸಂವಿಧಾನ ತಿದ್ದುಪಡಿ ಅಧಿಕಾರವನ್ನು ಹೊಂದಿವೆ ಅಂತ ಹೇಳಿರೋದು ಸರಿ ಇದೆ. ಅದು ಸಂಸತ್ತು 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯ ಸ್ಥಾಪನೆ ಮಾಡ್ತಕ್ಕಂಥ ಅಧಿಕಾರ ಹೊಂದಿದೆ ಅಂತ ಹೇಳೋದು ಅದು ಕೂಡ ಸರಿ ಇದೆ. ಇನ್ನು ಕೊನೆಯದಾಗಿ ಸಚಿವರು ವೈಯಕ್ತಿಕವಾಗಿ ರಾಷ್ಟ್ರಪತಿಯವರಿಗೆ ಜವಾಬ್ದಾರರಾಗಿರುತ್ತಾರೆ ಹೊರತು ಸಾಮೂಹಿಕವಾಗಿ ಲೋಕಸಭೆಗೆಲ್ಲ ಅಂತ ಇದೆ. ಅದು ಕೂಡ ಇದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾಗಿ ಸೊ ಆಪ್ಷನ್ 3 ಅಂತ ಏನಿದೆ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಒಂದಷ್ಟು ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ ನೋಡಿ, ಎಲ್ಲವೂ ಇದೆ ಇಲ್ಲಿ. ಒಂದು ಹಾಗೆ ಕೇಳಿಸ್ಕೊಂಡು ಹೇಳ್ಬಿಡ್ತೀನಿ ನಾನು ಒಂದು ಕಡೆಯಿಂದ. ಕ್ವಿಕ್ಕಾಗಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಕೊಡೋದಾದರೆ ನೋಡಿ, ಇಲ್ಲಿ ಆ್ಯಸ್ ಪರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು 109ನೇ ವಿಧಿಯ ಪ್ರಕಾರ ಏನಾಗುತ್ತೆ, ಇಲ್ಲಿ ಹಣಕಾಸು ವಿಧೇಯಕವನ್ನು ರಾಜ್ಯಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಮಂಡಿಸಲ್ಲ. ಅವರು ಫಸ್ಟ್ ಎಲ್ಲಿ ಮಂಡಿಸ್ತಾರೆ ಅಂದರೆ ಲೋಕಸಭೆಯಲ್ಲಿ. ಅದಾದ ನಂತರದಲ್ಲಿ ಧನ ವಿಧೇಯಕವನ್ನು
ಲೋಕಸಭೆಯು ಅಂಗೀಕಾರ ಮಾಡಿದಂಥ ತರುವಾಯ ಅದನ್ನು ಶಿಫಾರಸ್ಸಿಗೋಸ್ಕರ ರಾಜ್ಯಸಭೆಗೆ ಕಳಿಸ್ತಾರೆ. ಬಟ್ ಅಂಗೀಕಾರ ಆಗೋದು ಅದು ದಟ್ ಈಸ್ ಲೋಕಸಭೆಯಲ್ಲೇ. ಅದಾದ ನಂತರದಲ್ಲಿ ರಾಜ್ಯಸಭೆಯು ವಿಧೇಯಕ ತನಗೆ ತಲುಪಿದಂಥ ದಿನಾಂಕದಿಂದ 14 ದಿನಗಳ ಒಳಗೆ ತನ್ನ ಶಿಫಾರಸುಗಳಿಂದ ಹಿಂತಿರುಗಿಸಬೇಕು. 14 ದಿನದ ಒಳಗೆ ಲೋಕಸಭೆಗೆ ಇನ್ ಕೇಸ್ ಹಿಂದಕ್ಕೆ ಕಳಿಸದೇ ಇದ್ದರೆ ಆ ಅವಧಿಯು ಮುಕ್ತಾಯವಾದ ಮೇಲೆ ಅದು ಲೋಕಸಭೆಯಿಂದಲೇ ನೇರವಾಗಿ ಅಂಗೀಕೃತವಾದಂಥ ರೀತಿಯಲ್ಲಿ ಉಭಯ ಸದನದಿಂದ ಅಂಗೀಕೃತವಾಗಿದೆ, ಅಂದರೆ ಎರಡೂ ಸದನಗಳಿಂದ ಅದು ಅಂಗೀಕೃತ ಆಗಿದೆ ಅಂತ ಅದು ಭಾವಿಸ್ತಕ್ಕದ್ದು ಅಂತ ಇದೆ ಇದು. ಸೊ ರಾಜ್ಯಸಭೆ ಅಂತಕ್ಕಂಥದ್ದು ಕೇವಲ ಶಿಫಾರಸು ಮಾಡಬಹುದು. ಈ ಶಿಫಾರಸುಗಳನ್ನು ಲೋಕಸಭೆಯು ಒಪ್ಪದಿದ್ದರೆ ಆ ಧನ ವಿಧೇಯಕವನ್ನು ಏನು ಮಾಡಬೇಕು, ಲೋಕಸಭೆಯಿಂದ ಅಂಗೀಕೃತವಾದಂಥ ರೀತಿಯಲ್ಲಿ ಉಭಯ ಸದನಗಳಿಂದ ಅಂಗೀಕೃತವಾಗಿದೆ ಅಂತ ಇಲ್ಲಿ ಏನು ಮಾಡಬೇಕಾಗುತ್ತೆ, ಸೊ ಭಾವಿಸಬೇಕಾಗುತ್ತೆ. ಇದು ಇದಕ್ಕೆ ಸರಿಯಾದಂಥ ವಿವರಣೆ. ಸೊ ನೆಕ್ಸ್ಟ್ ಈಗ 122ನೇ ಪ್ರಶ್ನೆ ನೋಡೋಣ. ನೋಡಿ ಇಲ್ಲೇ ಇದೆ, ಇದು ಕ್ವಶನ್ ನಂಬರ್ 122. ಇದು ಕೂಡ ಭಾಳ ಈಸಿ ಇದೆ. ನೋಡಿ ಇಲ್ಲೇನು ಕೊಡಿದರೆ ಇಲ್ಲಿ, ಸೊ ಪಟ್ಟಿ ಎನಲ್ಲಿ ಪರಿಕಲ್ಪನೆಗಳು ಮತ್ತು ಪಟ್ಟಿ ಬಿ ಯಲ್ಲಿ ಅವುಗಳ ಅರ್ಥ ವಿವರಣೆಯನ್ನು ನೀಡಿದ್ದು ಅವುಗಳನ್ನು ಹೊಂದಿಸಿ ಅಂತ. ಈಗ ಗಣರಾಜ್ಯ ಅಂದರೆ ಏನು ಅಂತ ನಾವು ಪಟ್ಟಿ ಬಿನ್ನ ಅದಕ್ಕೆ ಮ್ಯಾಚ್ ಮಾಡಬೇಕಾಗುತ್ತೆ. ಸಾರ್ವಭೌಮತೆ ಅಂದರೆ ಏನು ಅಂತ ಪಟ್ಟಿ ಬಿಗೆ ಮ್ಯಾಚ್ ಮಾಡಬೇಕು. ಜಾತ್ಯತೀತತೆ ಅಂದರೆ ಏನು ಅಂತ ಪಟ್ಟಿ ಬಿಗೆ ನೋಡ್ಕೊಳ್ಬೇಕು. ಇನ್ನು ಸಮಾಜವಾದ ಅಂದರೆ ಏನು ಅಂತ ನಾವು ಪಟ್ಟಿ ಬಿನಲ್ಲಿ ಇದನ್ನು ಮ್ಯಾಚ್ ಮಾಡಿ ಸರಿಯಾದ ಆಯ್ಕೆಯನ್ನು ಆರಿಸಬೇಕು. ಫಸ್ಟು ಸರಿ ಉತ್ತರವನ್ನು ನೋಡೋಣ. ಮೊದಲು ಇಲ್ಲಿ ನೋಡಿ ಆಪ್ಷನ್ 3 ಇದೆಯಲ್ಲ ಇಲ್ಲಿ. ಸೊ ಎಗೆ 3ನೇದು, ಬಿಗೆ 1ನೇದು, ಸಿಗೆ 5 ಮತ್ತು ಡಿಗೆ 4ನೇದು ಅಂತ ಇದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಆಗುತ್ತೆ. ಸೊ ಗಣರಾಜ್ಯ ಅಂದರೆ ಏನು, ಇಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಜನರಿಂದ ಆಯ್ಕೆ ಆಗೋದನ್ನು ನಾವು ಇಲ್ಲಿ ಗಣರಾಜ್ಯ ಅಂತ ಹೇಳೋದು. ನೆಕ್ಸ್ಟು ಸಾರ್ವಭೌಮತೆ ಅಂದರೆ ಏನು, ಯಾವುದೇ ಒಂದು ದೇಶ ಆಂತರಿಕ ಮತ್ತು ಬಾಹ್ಯ ಶಕ್ತಿಗಳಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರೆ ಅದು ಸಾರ್ವಭೌಮ ರಾಷ್ಟ್ರ ಅಂತ ಕರೆಯೋದು. ಸೊ ಜಾತ್ಯತೀತತೆ ಅಂದರೆ ಏನು, ಜನರು ತಮಗೆ ಬೇಕಾದ ಅಥವಾ ಆಯ್ಕೆಯಾದ ಧರ್ಮವನ್ನು ಅನುಸರಣೆ ಮಾಡಲಿಕ್ಕೆ ಭಾರತೀಯ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರೋದು ಅದು ಜಾತ್ಯತೀತತೆ. ಇನ್ನು ಕೊನೆಯದಾಗಿ ಸಮಾಜವಾದಿ ಅಂದರೆ ಏನಿಲ್ಲಿ, ಸೊ ರಾಷ್ಟ್ರೀಯ ಆದಾಯದ ಸಮಾನ ಹಂಚಿಕೆ ಅಂತಷ್ಟೇ. ಇಟ್ಸ್ ಸಿಂಪಲ್ ಆನ್ಸರ್ ಅದಕ್ಕೆ. ಸಮಾಜವಾದ ಅಂದರೆ ನೋಡಿ ಇದನ್ನು 42ನೇ ತಿದ್ದುಪಡಿಯ ಮೂಲಕ 1976 ಅಳವಡಿಸ್ತಾರೆ ಅದನ್ನು ಕಾನ್ಸ್ಟಿಟ್ಯೂಷನ್ಗೆ. ಭಾರತವನ್ನು ಸುಖಿ ರಾಜ್ಯ ಮತ್ತು ಸಮಾಜವಾದ ರಾಷ್ಟ್ರವನ್ನಾಗಿ ಮಾಡೋದು ಈ ಸಂವಿಧಾನದ ಪ್ರಧಾನ ಗುರಿಯಾಗಿರುತ್ತೆ. ಅದಾದ ನಂತರದಲ್ಲಿ ರಾಷ್ಟ್ರ ನಿರ್ಮಾಣದ ಬುನಾದಿಯನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿಯಲ್ಲಿ 42nd ಕರೆಕ್ಷನ್ ತಂದು ಅದನ್ನು ಅಳವಡಿಸಲಾಗಿರುತ್ತೆ. ಸೊ ಇದರ ಮೂಲಕ ಸುಧಾರಣೆ ಮತ್ತು ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಈ ಒಂದು ಸಮಾಜವಾದ ಅಂತಕ್ಕಂಥ ವರ್ಡನ್ನು 1976 ಆ್ಯಡ್ ಅಪ್ ಮಾಡಿದ್ದಾರೆ. ಹಾಗಾಗಿ ಸೊ 122ನೇ ಪ್ರಶ್ನೆಗೆ ಸರಿಯಾದಂಥ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ಇದೆಯಲ್ಲ, ಆ್ಯಂಡ್ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು 122 ಆಯಿತು. ಸೊ ನೋ ವಿ ಆರ್ ಇನ್ 123ಗೆ ಬರೋಣ ಈಗ. ಆ್ಯಂಡ್ ಇದು ಕೂಡ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇದು. 1946ರಲ್ಲಿ ರಚನೆಗೊಂಡಂಥ ಭಾರತದ ಮಧ್ಯಂತರ ಸರ್ಕಾರದ ಸಚಿವರುಗಳ ಹೆಸರುಗಳನ್ನು ಪಟ್ಟಿ 1ರಲ್ಲಿ ಮತ್ತು ಅವರುಗಳ ನಿರ್ವಹಣೆ ಮಾಡಿದಂಥ ಖಾತೆಗಳನ್ನು ಪಟ್ಟಿ 2ರಲ್ಲಿ ನೀಡಲಾಗಿದೆ. ಅವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ. ಸೊ ನೋಡಿ ಇಲ್ಲಿ 1946ಅಲ್ಲಿ ಒಂದು ಮಿಡಲ್ ಗೌರ್ಮೆಂಟು ಸ್ಥಾಪನೆ ಆಗುತ್ತೆ. ಆ ಮಿಡಲ್ ಗೌರ್ಮೆಂಟ್ ಸ್ಥಾಪನೆ ಆದಾಗ ಯಾರು ಯಾವ್ಯಾವ ಖಾತೆಯನ್ನು ವಹಿಸ್ಕೊಂಡಿದ್ರು ಅಂತ ನಾವೇನು ಮಾಡಬೇಕು, ಅದನ್ನು ಪಟ್ಟಿಗೆ ಮ್ಯಾಚ್ ಮಾಡಿ ಹೇಳಬೇಕಾಗುತ್ತೆ. ಈಗ ಪಟೇಲ್ ಇದೆ, ಜಗಜೀವನ್ ರಾವ್ ಇದೆ, ರಾಜ್ಕುಮಾರಿ ಅಮೃತ್ ಕೌರ್ ಇದೆ, ಅದ್ಬಿಟ್ರೆ ಅಬ್ದುಲ್ ಕಲಾಂ ಆಜಾದ್ ಅಂತ ಇದೆ. ಸೊ ಇಲ್ಲಿ ವಲ್ಲಭಾಯ್ ಪಟೇಲ್ ಬಂದು ಗೃಹ ಖಾತೆಯನ್ನು ವಹಿಸ್ಕೊಂಡಿರ್ತಾರೆ. ಇನ್ನು ಜಗಜೀವನ್ ರಾವ್ ಬಂದ್ಬಿಟ್ಟು ಕಾರ್ಮಿಕ ಖಾತೆ, ರಾಜ್ಕುಮಾರ್ ಅಮೃತ್ ಕೌರ್ ಬಂದ್ಬಿಟ್ಟು ಆರೋಗ್ಯ ಖಾತೆ ಇದು. ಇನ್ನು ಅಬ್ದುಲ್ ಕಲಾಂ ಆಜಾದ್ ಬಂದ್ಬಿಟ್ಟು ಶಿಕ್ಷಣ ಖಾತೆಯನ್ನು ಅವರು ವಹಿಸ್ಕೊಂಡಿರ್ತಾರೆ 1946ಅಲ್ಲಿ ಮಧ್ಯಂತರ ಸರ್ಕಾರ ಸ್ಥಾಪನೆಯಾದಾಗ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಸರಿಯಾದಂಥ ಸೊ ಆನ್ಸರ್ ಯಾವುದಪ್ಪ ಅಂದರೆ ಇಲ್ಲಿ ದಟ್ ಈಸ್ ಆಪ್ಷನ್ ನಂಬರ್ 4 ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ ನಂಬರ್ 4ಅನ್ನು. ಸೊ ವೆರ್ ಇಸ್ ದಾಟ್, ಆ್ಯಂಡ್ ಹಿಯರ್ ಇಸ್ ದ ಆಪ್ಷನ್ ನಂಬರ್ 4. ಆಯಿತಾ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು 124ನೇ ಪ್ರಶ್ನೆ ನೋಡೋಣ. ಈಗ ಹೊಂದಿಸಿ ಬರೆಯಿರಿ ಸೇಮು. ಈಗ ಸಾರ್ವತ್ರಿಕ ಚುನಾವಣೆ ಅಂದರೆ ಏನು ಅಂತ ಹೇಳಬೇಕು, ಮರು ಚುನಾವಣೆ ಅಂದರೆ ಏನು ಅಂತ ಹೇಳಬೇಕು, ಉಪಚುನಾವಣೆ ಅಂದರೆ ಏನು ಅಂತ ಹೇಳಬೇಕು, ಮಧ್ಯಂತರ ಚುನಾವಣೆ ಅಂದರೆ ಏನು ಅಂತ ಹೇಳಬೇಕು. ಎಲ್ಲವೂ ಕೂಡ ಪಾರ್ಟ್ ಬಿ ಯಲ್ಲಿದೆ. ಸೊ ಯಾವುದಕ್ಕೆ ಯಾವುದು ಸರಿಯಾದಂಥ ಆನ್ಸರ್ ಅಂತ ನಾವಿಲ್ಲಿ ಮ್ಯಾಚ್ ಮಾಡಿ ಹೇಳಬೇಕಷ್ಟೇ ಅದನ್ನು. ಸೊ ಫಸ್ಟು ನೋಡಿ ಇಲ್ಲಿ ನಾನೇ ಅದನ್ನು ಪ್ರತಿಯೊಂದನ್ನು ಮಾರ್ಕ್ ಮಾಡಿ ಹೇಳಿದ್ದೀನಿ ನಾನು. ನೋಡಿ ಸಾರ್ವತ್ರಿಕ ಚುನಾವಣೆ ಅಂದರೆ ಏನು, ನಿಯತಕಾಲಿಕವಾಗಿ ನಡೀತಕ್ಕಂಥ ಚುನಾವಣೆ ಅಂದರೆ ಸಾರ್ವಕಾಲಿಕವಾಗಿ ನಡೀತಕ್ಕಂಥ ಚುನಾವಣೆ ಸಾರ್ವತ್ರಿಕ ಚುನಾವಣೆ. ಮರು ಚುನಾವಣೆ ಅಂದರೆ ಏನು, ಏನಾದರೂ ಎಲೆಕ್ಷನ್ ಟೈಮಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕಂಡು ಬಂದಾಗ ಚುನಾವಣಾ ಅಕ್ರಮಗಳ ಕಾರಣದಿಂದ ನಡೀತಕ್ಕಂಥ ಚುನಾವಣೆ. ಉಪಚುನಾವಣೆ ಅಂದರೆ ಏನು, ಯಾವುದಾದ್ರೂ ಒಬ್ಬ ಪ್ರತಿನಿಧಿ ರಾಜೀನಾಮೆ ಕೊಟ್ಟಾಗ ಅಥವಾ ಅವನು ಸತ್ತಾಗ ಅಂಥ ಒಂದು ರೀಸನ್ಗೆ ನಡೀತಕ್ಕಂಥ ಚುನಾವಣೆ ಅಂತ. ಮಧ್ಯಂತರ ಚುನಾವಣೆ ಅಂದರೆ ಏನು, ಅಧಿಕಾರ ಅವಧಿಗೂ ಮುನ್ನ ಶಾಸನ ಸಭೆಯನ್ನು ವಿಸರ್ಜನೆ ಮಾಡಿದಾಗ ಆ ಒಂದು ರೀಸನ್ಗೋಸ್ಕರ ಮಾಡ್ತಕ್ಕಂಥ ಚುನಾವಣೆಯನ್ನು ನಾವಿಲ್ಲಿ ಮಧ್ಯಂತರ ಚುನಾವಣೆ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸಾರ್ವತ್ರಿಕ ಚುನಾವಣೆ ಅಂದರೆ ಏನು, ನಿಯತಕಾಲಿಕವಾಗಿ ನಡೆಯುವ ಚುನಾವಣೆ. ಮರು ಚುನಾವಣೆ ಅಂದರೆ ಏನು, ಚುನಾವಣಾ ಅಕ್ರಮಗಳ ಕಾರಣದಿಂದ ನಡೀತಕ್ಕಂಥ ಚುನಾವಣೆ. ಉಪಚುನಾವಣೆ ಅಂದರೆ ಏನು, ಪ್ರತಿನಿಧಿ ರಾಜೀನಾಮೆ ಅಥವಾ ಮರಣದ ನಂತರ ನಡೀತಕ್ಕಂಥ ಚುನಾವಣೆ ಆ ಒಂದು ರೀಸನ್ಗೆ. ಮಧ್ಯಂತರ ಅಂದರೆ
ಅಧಿಕಾರದ ಅವಧಿಗೂ ಮುನ್ನ ಶಾಸನ ಸಭೆಯನ್ನು ವಿಸರ್ಜನೆ ಮಾಡ್ತಕ್ಕಂಥ ಕಾರಣದಿಂದ ನಡೀತಕ್ಕಂಥ ಚುನಾವಣೆಯನ್ನು ಮಧ್ಯಂತರ ಚುನಾವಣೆ ಅಂತ ನಾವು ಹೇಳುವಂಥದ್ದಿಲ್ಲಿ. ಸೊ 125ನೇ ಪ್ರಶ್ನೆ ಈಗ ಇಲ್ಲಿ ಏನಿದೆ ಅಂತ. ಆ್ಯಂಡ್ ಹಿಯರ್ ಯು ಗೋ. ಒಂದು ಮಸೂದೆಯು ಕಾಯ್ದೆಯಾಗಿ ರೂಪುಗೊಳ್ತಕ್ಕಂಥ ಹಂತಗಳ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ. ಯಾವುದಾದ್ರು ಒಂದು ಮಸೂದೆಯನ್ನು ಅದು ಕಾಯ್ದೆಯಾಗಿ ರೂಪುಗೊಳ್ಳಲಿಕ್ಕೆ ಯಾವ್ಯಾವ ಹಂತಗಳು ಅದಕ್ಕೆ ಕ್ರಮಬದ್ಧವಾಗಿ ಸಾಕ್ಷಿಯಾಗುತ್ತೆ ಅಂತ. ಸೊ ಸ್ಟೇಜಸ್ನ ನಾವು ಹೇಳಬೇಕಿಲ್ಲಿ. ನೋಡಿ, ಇಲ್ಲಿ ABCD ಅಂತ ಹೇಳಿಬಿಟ್ಟು ಅದನ್ನು ಆ ಕಡೆ ಕೊಟ್ಟಿದ್ದಾರೆ. ನಾವು ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಕ್ರಮಬದ್ಧವಾಗಿ ಜೋಡಿಸ್ಬೇಕು ಅದನ್ನು ಈಗ. ಸೊ ಸಮಿತಿಯ ಮಟ್ಟಕ್ಕೆ ಒಪ್ಪಿಸುವುದು, ರಾಷ್ಟ್ರಪತಿಯವರ ಅನುಮೋದನೆ, ಗೆಜೆಟ್ನಲ್ಲಿ ಪ್ರಕಟ, ವರದಿಯ ಹಂತದ ವಿಮರ್ಶೆ ಅಂತ ಇದೆ ಈಗ. ಸೊ ನಾವು ಯಾವುದನ್ನು ಫಸ್ಟು ಇಲ್ಲಿ ಚೂಸ್ ಮಾಡಬೇಕು ನೋಡ್ಕೊಳ್ಬೇಕು. ಸೊ ಮೊದಲು ಏನು ಮಾಡಬೇಕು, ಯಾವುದೇ ಒಂದು ಮಸೂದೆಯನ್ನು ಕಾಯ್ದೆಯಾಗಿ ರೂಪುಗೊಳಿಸಬೇಕು ಅಂದರೆ ಅದು ಬಂದುಬಿಟ್ಟು ದಟ್ ಈಸ್ ಗೆಜೆಟ್ನಲ್ಲಿ ಪ್ರಕಟ ಆಗಬೇಕು. ಅದಾದಮೇಲೆ ಸಮಿತಿಯ ಮಟ್ಟಕ್ಕೆ ಅದನ್ನು ಒಪ್ಪಿಸಬೇಕು. ಅದಾದಮೇಲೆ ವರದಿ ಹಂತದ ವಿಮರ್ಶೆ ಆಗಬೇಕು. ಅದಾದಮೇಲೆ ಕೊನೆಯದಾಗಿ ರಾಷ್ಟ್ರಪತಿಗಳಿಂದ ಅನುಮೋದನೆ ಆಗಬೇಕು. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ನೋಡಿ, ಆಪ್ಷನ್ ನಂಬರ್ 1 ಇದೆಯಲ್ಲ ಇಲ್ಲಿ. ಸೊ ಯಾವುದೋ ಒಂದಕ್ಕೆ CADB ಅಂತ ಹೇಳಿ ಇಟ್ಸ್ ಇದು ರೈಟ್ ಆನ್ಸರ್ ಆಗುತ್ತೆ. 125ನೇ ಪ್ರಶ್ನೆ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಯಾವುದೇ ಒಂದು ಮಸೂದೆ ಕಾಯ್ದೆ ಆಗಬೇಕಾದ್ರೆ ಅದಕ್ಕೆ ಒಂದಷ್ಟು ಹಂತಗಳು ಬರುತ್ತೆ. ಸೊ ಮೊದಲನೇ ಹಂತ ಯಾವುದಪ್ಪ ಅಂದರೆ ಗೆಜೆಟ್ನಲ್ಲಿ ಪ್ರಕಟ ಆಗಬೇಕು. ಸೊ ಅದಾದ ನಂತರದಲ್ಲಿ ಸಮಿತಿಯ ಮಟ್ಟಕ್ಕೆ ಇದನ್ನು ಒಪ್ಪಿಸಬೇಕಾಗುತ್ತೆ. ಅದಾದ ಮೇಲೆ ವರದಿಯ ಹಂತದ ವಿಮರ್ಶೆ ಆಗಬೇಕು. ಕೊನೆಯದಾಗಿ ಅದು ರಾಷ್ಟ್ರಪತಿಯವರ ಅನುಮೋದನೆಗೆ ಹೋಗಬೇಕು. ಎಲ್ಲ ಹಂತಗಳು ಮುಗಿದ ಮೇಲೆ ರಾಷ್ಟ್ರಪತಿಯಿಂದ ಅಪ್ರೂವಲ್ ತಗೊಳ್ಬೇಕು. ಆವಾಗಷ್ಟೇ ಅದು ಒಂದು ಮಸೂದೆ ಕಾಯ್ದೆಯಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗೋದು. ಸೊ 125 ಆಯಿತು. ಈಗ 126ನೇ ಪ್ರಶ್ನೆ ಏನಿದೆ ಅಂತ ಇಲ್ಲಿ. ಇದು ಕೂಡ ಭಾಳ ಈಸಿ ಇದೆ ಇಲ್ಲಿ. ಸೊ ದಟ್ ಈಸ್ ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಉದ್ಯಾನವನಗಳನ್ನು ನಿರ್ಮಿಸಬೇಕೆಂದು ಸಲಹೆ ನೀಡಿದವರು. ಬುಡಕಟ್ಟು ಜನರ ಕಲ್ಯಾಣಕ್ಕೋಸ್ಕರ ರಾಷ್ಟ್ರೀಯ ಉದ್ಯಾನವನ್ನು ನಿರ್ಮಾಣ ಮಾಡಲೇಬೇಕು ಅಂತ ಸಲಹೆಯನ್ನು ಯಾರು ಕೊಟ್ಟರು ಅಂತ ಹೇಳಿದ್ದಾರೆ ಇಲ್ಲಿ. ಸೊ JH ಹಟನ್ ಅಂತ ಇದೆ, ವೆರಿಯರ್ ಎಲ್ವಿನ್, ಟಕ್ಕರ್ ಬಾಪಾ ಮತ್ತು JS ಗುರ್ರೆ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ನಂಬರ್ 2 ಇದೆಯಲ್ಲ, ವೆರಿಯರ್ ಎಲ್ವಿನ್ ಅಂತ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಈ ವೆರಿಯರ್ ಎಲ್ವಿನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋದಾದ್ರೆ ಈಗ ನೋಡಿ, ಇವರು ಒಬ್ಬ ಪ್ರಾಗ್ಜೀವಿ ಶಾಸ್ತ್ರಜ್ಞ. ಇವರು ವೆರಿಯರ್ ಎಲ್ವಿನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಒಬ್ಬ ಪ್ರಾಗ್ಜೀವಿ ಶಾಸ್ತ್ರಜ್ಞ, ಬುಡಕಟ್ಟು ಜನಾಂಗದವರ ಹೋರಾಟಗಾರ ಈತ. ಇವರು ಬ್ರಿಟಿಷ್ ಪ್ರಜೆಯಾಗಿದ್ದು ಭಾರತಕ್ಕೆ ಕ್ರೈಸ್ತ ಮಿಷನರಿಯಾಗಿ ಬಂದಿದ್ದರು ಇವರು. ಸೊ ಮೂಲತಃ ಅವರು ಆ್ಯಂಡ್ ಐ ವಾಸ್ ಫ್ರಮ್ ಬ್ರಿಟಿಷ್ ಸಿಟಿಜನ್ ಅವರು, ಬಟ್ ಭಾರತಕ್ಕೆ ಕ್ರೈಸ್ತ ಮಿಷನರಿಯಾಗಿ ಬಂದಿರ್ತಾರೆ ಅವರು. ನಂತರ 1935ರಲ್ಲಿ ಹಿಂದೂ ಆಗಿ ಮತಾಂತರ ಆಗ್ತಾರೆ. ನೋಡಿ, ಬ್ರಿಟಿಷ್ ಪ್ರಜೆಯಾಗಿ 1935ನಲ್ಲಿ ಹಿಂದೂ ಆಗಿ ಮತಾಂತರ ಆಗ್ತಾರೆ. ಅದಾದಮೇಲೆ ಭಾರತದ ಬುಡಕಟ್ಟು ಜನಾಂಗದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡ್ತಾರೆ. ಇವರ ಜೀವನ ಚರಿತ್ರೆ ದ ರೈಬಲ್ ವರ್ಡ್ ಆಫ್ ವೆರಿಯರ್ ಎಲ್ವಿನ್ ಅಂತ, ದ ರೈಬಲ್ ವರ್ಡ್ ಆಫ್ ವೆರಿಯರ್ ಎಲ್ವಿನ್ ಅಂತ ಈ ಕೃತಿಗೆ 1965ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸುತ್ತೆ. ಭಾರತ ಸರ್ಕಾರ ಇವರಿಗೆ 1961ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿಯನ್ನು ಗೌರವ ಕೊಡುತ್ತೆ. ಹಾಗಾಗಿ ಸೊ ಭಾಳ ಕಾಂಟ್ರಿಬ್ಯೂಷನ್ ಇದೆ ಇದು ಟ್ರೈಬಲ್ ಜನಾಂಗದವರಿಗೆ, ಆ್ಯಂಡ್ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವರು. ಸೊ ವೆರಿಯರ್ ಎಲ್ವಿನ್ ಅಂತಕ್ಕಂಥವ್ರು. ಹಾಗಾಗಿ ಇವರೇನೆ ಬುಡಕಟ್ಟು ಜನರ ಕಲ್ಯಾಣ ಅಥವಾ ಅಭಿವೃದ್ಧಿಗೋಸ್ಕರ ನಾವು ಏನು ಮಾಡಬೇಕು, ರಾಷ್ಟ್ರೀಯ ಉದ್ಯಾನವನ್ನು ನಿರ್ಮಾಣ ಮಾಡಲೇಬೇಕು ಅಂತ ಸಲಹೆಯನ್ನು ಇಲ್ಲಿ ನೀಡುವಂಥದ್ದು. ಸೊ 127ನೇ ಪ್ರಶ್ನೆ ನೋಡೋಣ ಈಗ. ನಾವು ವಿ ಆರ್ ಇನ್ ಟು ಕ್ವಶನ್ ನಂಬರ್ 127. ಭಾರತ ಸರ್ಕಾರವು ಮಹಿಳಾ ಸಬಲೀಕರಣ ವರ್ಷ ಎಂದು ಘೋಷಣೆ ಮಾಡಿದಂಥ ವರ್ಷ ಅಂತಂದರೆ ಯಾವಾಗ ಡಿಕ್ಲೇರ್ ಮಾಡ್ತಾರೆ ಅಂತ ಮಹಿಳಾ ಸಬಲೀಕರಣ ವರ್ಷವನ್ನು 2001, 2011, 1992 ಮತ್ತು 1995 ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಇದೆಯಲ್ಲ, 2001 ಇದಕ್ಕೆ ರೈಟ್ ಆನ್ಸರು. ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಏನು ಮಾಡುತ್ತೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಒಂದು ಆದ್ಯತೆ ಮತ್ತು ಒತ್ತಡ ನೀಡಲಿಕ್ಕೆ ಕೇಂದ್ರ ಸರ್ಕಾರವನ್ನು ಅದು ರಿಕ್ವೆಸ್ಟ್ ಮಾಡುತ್ತೆ, ಅಂದರೆ ಒತ್ತಡವನ್ನು ಹಾಕುತ್ತೆ. ಅದಾದ ನಂತರದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, 2001ನೇ ವರ್ಷವನ್ನು ಮಹಿಳಾ ಸಬಲೀಕರಣ ವರ್ಷವೆಂದು ಡಿಕ್ಲೇರ್ ಮಾಡಿ ಮಹಿಳಾ ಸಬಲೀಕರಣಕ್ಕೆ ಅನೇಕ ಯೋಜನೆಯನ್ನು ಅದು ಹಮ್ಮಿಕೊಳ್ಳುತ್ತೆ. ಸೊ ನಿಮಗೆ 127ನೇ ಪ್ರಶ್ನೆಗೆ 2001 ಅಂತಕ್ಕಂಥ ಇದಕ್ಕೆ ಆನ್ಸರ್ಸು ಈಗ ನಿಮಗೆ ಗೊತ್ತಾಗಿದೆ ಈಗ. ಸೊ ನೆಕ್ಸ್ಟು 127 ಆಯಿತು ಈಗ. ಸೊ 128ನೇ ಪ್ರಶ್ನೆ ನೋಡಿ, ಈ ಕಡೆ ಇದೆ ಕೊಟ್ಟಿದ್ದಾರೆ ಇಲ್ಲಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 128ನೇ ಪ್ರಶ್ನೆ ನೋಡೋಣ ಹೇಗೇನಿದೆ ಅಂತ ಇಲ್ಲಿ. ಸೊ ದಟ್ ಈಸ್ ಪಟ್ಟಿ ಎಯಲ್ಲಿ ಚಿಂತಕರು, ಪಟ್ಟಿ ಬಿ ಯಲ್ಲಿ ಮಾಧ್ಯಮಗಳ ಮಹತ್ವ ಅಂತ. ನೋಡಿ, ಪಾರ್ಟ್ ಎನಲ್ಲಿ ಒಂದಷ್ಟು ಚಿಂತಕರಿದ್ದಾರೆ, ಪಾರ್ಟ್ ಬಿ ಯಲ್ಲಿ ಮಾಧ್ಯಮಗಳ ಮಹತ್ವ ಅಂತಿದೆ. ಸೊ ಯಾರು ಏನು ಮಾಡಿದ್ರು ಅಂತ ಈ ಬಗ್ಗೆ ಅವರು ನೀಡಿರ್ತಕ್ಕಂಥ ಉಲ್ಲೇಖಗಳನ್ನು ನೀಡಲಾಗಿದೆ. ಸೊ ಯಾವ ಒಬ್ಬ ಚಿಂತಕ ಯಾವ ಉಲ್ಲೇಖವನ್ನು ನೀಡಿದ್ದಾನೆ ಅದನ್ನು ಏನು ಮಾಡಬೇಕು, ನಾವು ಮಾರ್ಕ್ ಮಾಡಬೇಕಾಗುತ್ತೆ ಇಲ್ಲಿ. ನೋಡಿ, ಪಾರ್ಟ್ ಎನಲ್ಲಿ ರಾಬರ್ಟ್ ಪುಟ್ಟಮ್ ಅಂತ ಇದೆ, ಹಾರ್ಕ್ ಹೈಬರ್, ಜರ್ಗೀಸ್ ಹೆಬರ್ಮಾಸ್ ಮತ್ತು ಜೀನ್ ಬುಡ್ರಿಲಾಡ್ ಅಂತ ಇದೆ. ಸೊ ಈಗ ರಾಬರ್ಟ್ ಪುಟ್ಟಮ್ ಯಾವುದಕ್ಕೆ ಬರುತ್ತೆ, ಅದು ಸಾಮಾಜಿಕ ಬಂಡವಾಳ. ರಾಬರ್ಟ್ ಪುಟ್ಟಮ್ನ ಒಂದು ಅವ್ರು ನೀಡಿರ್ತಕ್ಕಂಥ ಉಲ್ಲೇಖ ಅಥವಾ ಮಾಧ್ಯಮಗಳ ಮಹತ್ವ ಯಾವುದ್ರ ಬಗ್ಗೆ ಹೇಳಿದರೆ ಅವರು, ರಾಬರ್ಟ್ ಪುಟ್ಟಮ್ಮು ಸಾಮಾಜಿಕ ಬಂಡವಾಳ.
ಇನ್ನು ಹಾರ್ಕ್ ಹೈಬರ್ ಬಂದು ಸಾಂಸ್ಕೃತಿಕ ಉದ್ದಿಮೆ, ಜರ್ಗೀಸ್ ಹೆಬರ್ಮಾಸ್ ಬಂದು ಸೊ ದಟ್ ಈಸ್ ಸಾಮಾಜಿಕ ವಲಯ, ಇನ್ನು ಜೀನ್ ಬುಡ್ರಿಯಾಡ್ ಬಂದು ದಟ್ ಈಸ್ ಕೃತಕ ನೈಜತೆ ಅಂತ. ಹಾಗಾಗಿ ಯಾವುದು ಸರಿಯಾದಂಥ ಆನ್ಸರ್ ಆಗುತ್ತೆ ಅಂದರೆ ನೋಡಿ ಇಲ್ಲಿ ಆಪ್ಷನ್ ನಂಬರ್ 4 ಇದೆಯಲ್ಲ 4, 3, 1, 4, 2 ಅಂತ. ಸೊ ಮೂರನೇದು ಯಾವುದು ಬರುತ್ತೆ? ಸಾಮಾಜಿಕ ಬಂಡವಾಳ, ರಾಬರ್ಟ್ ಪುಟ್ಟಮ್ಗೆ. ಮೊದಲನೇದು ಹಾರ್ಕ್ ಹೈಮರ್ ಯಾವುದು ಬರುತ್ತೆ? ಸಾಂಸ್ಕೃತಿಕ ಉದ್ದಿಮೆ. ಇನ್ನು ಜರ್ಗೀಸ್ ಹೆಬರ್ಮಾಸ್ ಬಂದು 4 ಸಾಮಾಜಿಕ ವಲಯ. ಇನ್ನು ಜೀನ್ ಬುಡ್ರಿಯಾಡ್ ಬಂದು ಆಪ್ಷನ್ 2 ಕೃತಕ ನೈಜತೆ ಆಗುತ್ತೆ ಇದಕ್ಕೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಫ್ ದಿಸ್ ಕ್ವಶನು. ನೆಕ್ಸ್ಟು ಯಾವುದಾಯ್ತು ಈಗ? 128 ಆಯ್ತು. ಈಗ 129ನೇ ಪ್ರಶ್ನೆ ನೋಡೋಣ ಈಗ ಇಲ್ಲಿ ಏನಿದೆ ಅಂತ. ಕ್ವಶನ್ ನಂಬರ್ 129 ಇಲ್ಲಿ 129ನಲ್ಲಿ ಸೊ 129ನೇ ಪ್ರಶ್ನೆ ನೋಡೋಣ ಈಗ. ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯು ತಿದ್ದುಪಡಿಯಾದಂಥ ರೂಪ ಅಂತ. ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಅಂತಕ್ಕಂಥದ್ದು ತಿದ್ದುಪಡಿ ಅಂದರೆ ಮುಂಚೆ ಏನಿತ್ತು ಅದು ಹೇಗೆ ತಿದ್ದುಪಡಿ ಆಯಿತು ಅಂತ. ಅದು ನೋಡಿ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪುನರ್ವಸತೀಕರಣ ಕಾಯ್ದೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಇದೆ. ಸೊ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಅಂತಕ್ಕಂಥದ್ದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಅದು ತಿದ್ದುಪಡಿಯಾಗಿ ರೂಪುಗೊಳ್ಳುತ್ತೆ. ಸೊ ಇಲ್ಲಿ ಆಪ್ಷನ್ 1 ಇದೆಯಲ್ಲ, ಇಟ್ಸ್ ರೈಟ್ ಆನ್ಸರ್ ಇದಕ್ಕೆ. ಯಾವುದು? ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಹೇಳೋದಾದ್ರೆ ನಿಮಗೆ ಸಂವಿಧಾನದ 17ನೇ ವಿಧಿ ಅಂತಕ್ಕಂಥದ್ದು ಅಸ್ಪೃಶ್ಯತಾ ಆಚರಣೆ ನಿಷೇಧದ ಬಗ್ಗೆ ವಿವರಣೆ ಕೊಡುತ್ತೆ. ಈ ವಿಧಿ ಭಾರತದಲ್ಲಿದ್ದ ಅಸ್ಪೃಶ್ಯತೆಯನ್ನು ರದ್ದುಪಡಿಸಲಾಯಿತು ಹಾಗೂ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಲಾಯಿತು. ಈ ಉದ್ದೇಶದಿಂದ ಸಂಸತ್ತು 1955ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ರೂಪಿಸುತ್ತೆ. ಸೊ 1976ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಅದನ್ನು 1955ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಅದನ್ನು ಮರುನಾಮಕರಣ ಮಾಡ್ತಾರೆ. ನೋಡಿ 55ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ರೂಪಿಸುತ್ತೆ. ಅದಾದಮೇಲೆ 76ರಲ್ಲಿ ತಿದ್ದುಪಡಿ ಆಗುತ್ತೆ. ಅದಾದಮೇಲೆ ಮತ್ತೆ ಅಗೇನ್ ಅದು 55ರಲ್ಲಿ ಅದಕ್ಕೆ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಮರುನಾಮಕರಣವನ್ನು ಮಾಡಲಾಗುತ್ತೆ. ಇನ್ನು ಈ ಒಂದು ವಿಡಿಯೋ ಸೆಷನ್ನ ಕೊನೆಯ ಪ್ರಶ್ನೆ ಇದು 130ನೇ ಪ್ರಶ್ನೆ ಇದು. ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ಇವರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು. ಸೊ ಯಾರ ಅಧ್ಯಕ್ಷತೆಯಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದ ಪ್ರಥಮ ಹಿಂದುಳಿದ ಆಯೋಗವನ್ನು ರಚನೆ ಮಾಡಲಾಯಿತು ಅಂದರೆ ಸೊ LG ಹಾವನೂರು ಅಂತ ಇದೆ, ಚೆನ್ನಪ್ಪ ರೆಡ್ಡಿ, ನಾಗನಗೌಡ ಮತ್ತು ವೆಂಕಟಸ್ವಾಮಿ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ದಟ್ ಈಸ್ LG ಹಾವನೂರು ಆಯೋಗ ಅಂತ ಇದೆ. ಇಲ್ಲಿ ಪ್ರಥಮ ಆಯೋಗ LG ಹಾವನೂರು, ಮೊದಲನೇ ಆಪ್ಷನ್ ರೈಟ್ ಆನ್ಸರು. ನೋಡಿ ಇಲ್ಲಿ 1972ನಲ್ಲಿ LG ಹಾವನೂರು ಆಯೋಗ ಬರುತ್ತೆ. ಇದು ಪ್ರಪ್ರಥಮ ಹಿಂದುಳಿದ ವರ್ಗದ ಆಯೋಗ. ಅದಾದಮೇಲೆ ಚೆನ್ನಪ್ಪ ರೆಡ್ಡಿ ಆಯೋಗ 1986ಅಲ್ಲಿ ಬರುತ್ತೆ, ಮೂರನೇ ಹಿಂದುಳಿದ ವರ್ಗದ ಆಯೋಗ. ಇನ್ನು ವೆಂಕಟಸ್ವಾಮಿ ಆಯೋಗ 1979, ಇದು ಸೆಕೆಂಡ್ ಪ್ಲೇಸು. ಇನ್ನು ನಾಗನಗೌಡ ಸಮಿತಿ ಬಂದು 1960ರಲ್ಲಿ ಬರುತ್ತೆ. ಸೊ ಮೇ ಬಿ ನನ್ನ ಪ್ರಕಾರ 1960 ಅಂದರೆ ಇದು ನಾಗನಗೌಡ ಸಮಿತಿ ಇದೇ ಆಗುತ್ತೆ. ನಾನು 1 ಅಂತ ಹೇಳಿದೆ, ಆ್ಯಕ್ಚುಲಿ ಆಪ್ಷನ್ ನಂಬರ್ 3 ಅದು 1960 ಕರ್ನಾಟಕದಲ್ಲಿ ಹಿಂದುಳಿದಂಥ ಹಿತಚಿಂತನೆಗಾಗಿ ನೇಮಕಗೊಂಡಂಥ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಸಮಿತಿ ಅಂತ ಆಗುತ್ತೆ. ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಇದಿಷ್ಟು ಈ ಸೆಷನಲ್ಲಿ ಕಂಪ್ಲೀಟ್ ಮಾಡ್ತೀನಿ ನಾನು. ಇನ್ನು ಉಳಿದಂಥ 20 ಪ್ರಶ್ನೆಗಳು ಪೆಡಾಗಜಿಗೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಯನ್ನು ನಿಮಗೆ ನೆಕ್ಸ್ಟ್ ಸೆಷನ್ಸಲ್ಲಿ ಒಂದು ಕಡೆಯಿಂದ ನೋಡೋಣ. ಸೊ ಧನ್ಯವಾದ ಇಷ್ಟು ಹೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ.